ವಿಶ್ವಾಸ ಶುಭ ಸಂದೇಶವನ್ನು ಆಲಿಸುವುದರಿಂದ ಮೂಡ್ತದೆ. ಈ ವಿಶ್ವಾಸ ಇರುವಾಗ ಮಾತ್ರವೇ ನಾವು ಅವರ ಆಲಯವಾಗಿ ಮಾರ್ಪಡ್ತೇವೆ. ಕೊರಿಂಥರಿಗೆ ಬರೆದ ಪತ್ರದಲ್ಲಿ ನಾವು ಓದಿದ್ದೇವಲ್ವಾ, 1 ಕೊರಿಂಥ 6ನೇ ಅಧ್ಯಾಯ 19ನೇ ವಾಕ್ಯ ನಮ್ಗೆ ಗೊತ್ತು, ಎಲ್ರಿಗೂ ಗೊತ್ತು. ನನ್ನ ದೇಹ ದೇವರ ಆಲಯ, ಪರಿಶುದ್ಧಾತ್ಮರು ನನ್ನ ಒಳಗಡೆ ವಾಸ ಮಾಡ್ತಾ ಇದ್ದಾರಂತೆ ಹೇಳಲಿಕ್ಕಲ್ಲ, ಬದಲಾಗಿ ಈ ಶುಭ ಸಂದೇಶವನ್ನು ಆಲಿಸಿ ಅವರಲ್ಲಿ ವಿಶ್ವಾಸವಿಟ್ಟು ಪಶ್ಚಾತ್ತಾಪ ಪಟ್ಟು ದೀನ ಮನಸ್ಸಿನೊಂದಿಗೆ ಈ ಶುಭ ಸಂದೇಶವನ್ನು ಯಾವಾಗ ನಾವು ಸ್ವೀಕರಿಸ್ತೇವೋ ಆಗ ನಾವು ಅವರ ಆಲಯವಾಗ್ತೇವೆ ಪ್ರಿಯರೇ. ಅವರ ಒಂದು ವಿಶ್ರಾಂತಿಯ ನೆಲೆ ಆಗ್ತೇವೆ. ಎಂಥ ಸೌಭಾಗ್ಯ ನೋಡಿ. ಈ ಲೋಕದಲ್ಲಿ ಯಾರಿಗೂ ಕೊಡ್ಲಿಕ್ಕಾಗೋದಿಲ್ಲ ಇದನ್ನು. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಇದೆ. ಅದೇನೆಂದರೆ, ನಾನು ದೇವರನ್ನು ಮೆಚ್ಚಿಸಲಿಕ್ಕೆ ಇನ್ನೂ ಏನು ಮಾಡಬೇಕು? ನಾವೆಲ್ಲರೂ ಕೂಡ ಅದೇ ಪ್ರಶ್ನೆಯಲ್ಲಿ ಇದ್ದೇವೆ ಪ್ರಿಯರೇ. ಈ ಒಂದು ಪ್ರಶ್ನೆ ನಮ್ಮನ್ನು ಎಷ್ಟಾಗಿ ಕಾಡ್ತಾ ಇದೆ ಅಂದರೆ, ಇದಕ್ಕೆ ಉತ್ತರ ನಾವು ಜನರಿಂದ ಹುಡುಕ್ತಾ ಇದ್ದೇವೆ, ಧರ್ಮದಿಂದ ಹುಡುಕ್ತಾ ಇದ್ದೇವೆ, ಮತ್ತು ಯಾವುದೆಲ್ಲ ಕಾರ್ಯ ಮಾಡ್ಬೋದು ಅದರಿಂದ ನಾವು ಹುಡುಕ್ತಾ ಇದ್ದೇವೆ. ಆದರೆ ನಾವು ಯೋಚಿಸ್ತಾ ಇದ್ದೇವೆ, ಯಾಕೆ ನಾನು ಇಷ್ಟು ಮಾಡಿದರೂ ಕೂಡ ಯಾಕೆ ನನ್ನನ್ನು ದೇವರು ಮೆಚ್ತಾ ಇಲ್ಲ ಎಂಬ ಪ್ರಶ್ನೆ ಇನ್ನೂ ಕೂಡ ಕಾಡ್ತಾ ಇದೆ. ಎಷ್ಟೋ ಪ್ರೇಯರ್ ನಾವು ಮಾಡ್ತಾ ಇದ್ದೇವೆ, ಮನೆಯಲ್ಲಿ ಸೇರ್ತಾ ಇದ್ದೇವೆ, ಆದರೆ ನನ್ನನ್ನು ಯಾಕೆ ದೇವರು ಮೆಚ್ತಾ ಇಲ್ಲ? ನಾನಿನ್ನು ಏನು ಮಾಡಬೇಕು ದೇವರನ್ನು ಮೆಚ್ಚಿಸಲಿಕ್ಕೆ ಎಂಬ ಪ್ರಶ್ನೆ ಇದೆ. ಆದರೆ ಈ ಪ್ರಶ್ನೆಗೆ ಉತ್ತರ ಈ ಲೋಕದಲ್ಲಿ ಎಲ್ಲೂ ನಮಗೆ ಸಿಗೋದಿಲ್ಲ. ಬದಲಾಗಿ ದೇವರ ವಾಕ್ಯದಲ್ಲಿ ಮಾತ್ರವೇ ಆ ಪ್ರಶ್ನೆಗೆ ಉತ್ತರ ಇದೆ, ಬೇರೆ ಯಾವುದರಲ್ಲೂ ಇಲ್ಲ. ಬದಲಾಗಿ ದೇವರ ವಾಕ್ಯದಲ್ಲಿ ಈ ಪ್ರಶ್ನೆಗೆ ಉತ್ತರ ಇದೆ ಪ್ರಿಯರೇ. ಆದರೆ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೂ ಕೂಡ ಅದು ಕೆಲವೊಮ್ಮೆ ನಾವು ಸ್ವೀಕಾರ ಮಾಡಲಿಕ್ಕಾಗದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ದೇವರು ಮೆಚ್ಚುವಂಥ ಕಾರ್ಯ ಏನಂದರೆ ವಿಶ್ವಾಸ ಮಾತ್ರ. ನಾವು ಯಾವ ರೀತಿ ಅಂದರೆ ನೋಡಿ, ಯೋಹಾನನ ಶುಭ ಸಂದೇಶದಲ್ಲಿ 6ನೇ ಅಧ್ಯಾಯದಲ್ಲಿ ಅಲ್ಲಿ ಜನರಿಗೆ ಏನು ಸಿಗುತ್ತೆ ಅಂದರೆ, ದೇವರ ವಾಕ್ಯವನ್ನು ಕೇಳ್ತಾ ಇರ್ತಾರೆ. 5,000 ಜನ, 5,000 ಜನರಿಗೆ ಅಲ್ಲಿ ರೊಟ್ಟಿ ಮತ್ತು ಮೀನು ಆ ಅದ್ಭುತ ಕಾಣಲಿಕ್ಕೆ ಸಿಗುತ್ತೆ. ಹಾಗಾದರೆ ನಾವು ಅದ್ಭುತಗಳನ್ನು ಕಂಡ್ರೆ ಈ ವಿಶ್ವಾಸ ಬರುತ್ತಾ? ದೇವರು ಹೇಳುವಂಥ ವಿಶ್ವಾಸ, ದೇವರು ಬಯಸುವಂಥ ವಿಶ್ವಾಸ, ದೇವರು ಮೆಚ್ಚುವಂಥ ವಿಶ್ವಾಸ ನಮ್ಮಲ್ಲಿ ಬರುತ್ತಾ ಎಂಬ ಪ್ರಶ್ನೆಗೆ ಉತ್ತರ ಆ ಅಧ್ಯಾಯದಲ್ಲಿದೆ. 6ನೇ ಅಧ್ಯಾಯದಲ್ಲಿ ಏನಾಗುತ್ತಂದರೆ, 5,000 ಜನ ನಾವು ನೋಡದಂಥ ಅದ್ಭುತ ಅವರು ನೋಡ್ತಾರೆ. ರೊಟ್ಟಿ 5,000 ಜನರಿಗೆ, 2 ಮೀನು 5,000 ಜನರಿಗೆ ಅಲ್ಲಿ ಬಡಿಸ್ತಾರೆ. ಯಾರು? ದೇವರು, ಯೇಸು, ದೇವರ ಪುತ್ರ ಅಲ್ಲಿ ಆ ಅದ್ಭುತವನ್ನು ಮಾಡಿ ತೋರಿಸ್ತಾರೆ. ಈ ಜನರು ಅದನ್ನು ನೋಡ್ತಾರೆ, ವಾಕ್ಯಗಳನ್ನು ಕೇಳಿ ಆ ಅದ್ಭುತವನ್ನು ಉಂಡು ದೇಹಕ್ಕೆ ಬೇಕಾದ ಅದ್ಭುತ, ಆತ್ಮಕ್ಕೂ ಬೇಕಾದ ಆಹಾರ ಸಿಕ್ಕಿದ್ರೂ ಕೂಡ ಅಲ್ಲಿ ಆ ವಿಶ್ವಾಸ ಬಂದಿಲ್ಲ. ಆ ಜನರು ಮತ್ತೊಮ್ಮೆ ಇನ್ನೊಂದು ದಿನ ಬರ್ತಾರೆ, ಬಂದು ಕೇಳ್ತಾರೆ, ಯೇಸುವಾಗ ಕೇಳ್ತಾರೆ, ನೀವು ಯಾಕೆ ಬಂದಿದ್ದೀರಿ ಅಂತೇಳಿ ನನಗೆ ಗೊತ್ತು, ನೀವು ಯಾಕೆ ಇಲ್ಲಿ ಬಂದಿದ್ದೀರಿ ನನಗೆ ತಿಳಿದಿದೆ. ನೀವು ಬಂದದ್ದು ಕೇವಲ ಅಳಿದು ಹೋಗುವ ಆಹಾರಕ್ಕಾಗಿ,
ಅಳಿದು ಹೋಗುವ, ಅಂದರೆ ಈ ದೇಹದ ಯಾವುದೇ ಅದ್ಭುತ ಇರ್ಬೋದು, ಅದು ಅಳಿದು ಹೋಗುವಂಥದ್ದು. ಆಗ ಜನರು ಕೇಳ್ತಾರೆ, ನಾನು ಹಾಗಾದರೆ ಏನು ಮಾಡಬೇಕು? 6ನೇ ಅಧ್ಯಾಯ 29ನೇ ವಾಕ್ಯ ಅಲ್ಲಿ ಹೇಳುತ್ತೆ, ಅದಕ್ಕೆ ಯೇಸು, ದೇವರು ಕಳುಹಿಸಿದಾತನನ್ನು. ನೋಡಿ, ಅದಕ್ಕಿಂತ 28ನೇ ವಾಕ್ಯದಲ್ಲಿ ಅಲ್ಲಿ ಕೇಳ್ತಾರೆ ಜನರು, ಏನು ಕೇಳ್ತಾರೆ ಅಂದರೆ, ನಾವು ದೇವರನ್ನು ಮೆಚ್ಚಿಸಬೇಕಾದ್ರೆ ನಾವು ಏನು ಮಾಡಬೇಕು? ಈಗ ಇದೇ ಪ್ರಶ್ನೆ ನಮ್ಮಲ್ಲಿದೆ. ಹಾಗಾದರೆ ದೇವರು ಮೆಚ್ಚಲು ನಾನು ಏನು ಮಾಡಬೇಕು? ಅಲ್ಲಿ ಜನರು ಕೂಡ ಅದನ್ನೇ ಕೇಳ್ತಾರೆ, ದೇವರು ನನ್ನನ್ನು ಮೆಚ್ಚಬೇಕಾದ್ರೆ ನಾನು ಏನು ಮಾಡಬೇಕು? ಆಗ ಯೇಸು ಹೇಳಿದಂಥ ಒಂದೇ ಒಂದು ಉತ್ತರ, ಇಂದಿಗೂ ಕೂಡ ಅದೇ ಜೀವಂತ ವಾಕ್ಯ ನಮ್ಮೊಂದಿಗೂ ಕೂಡ ಆ ನಮ್ಮ ಪ್ರಶ್ನೆಗೆ ಉತ್ತರ ಕೊಡುವಂಥದ್ದಾಗಿದೆ. ದೇವರು ಕಳುಹಿಸಿದಾತನನ್ನು, ಅಂದರೆ ಯಾರನ್ನು? ಯೇಸುವನ್ನು ನೀವು ವಿಶ್ವಾಸಿಸಬೇಕು. ಹಾಗಾದರೆ ಆ ಜನರು ವಿಶ್ವಾಸ ಇಟ್ಟು ಬಂದಿಲ್ವಾ? ಜನರು ವಿಶ್ವಾಸವಿಟ್ಟೇ ಬಂದಿದ್ದಾರೆ. ಜನರು ಯಾವುದನ್ನು ವಿಶ್ವಾಸ ಇಟ್ಟು ಬಂದಿದ್ದಾರೆ? ಅದ್ಭುತ ಕಾರ್ಯಗಳನ್ನು ವಿಶ್ವಾಸವಿಟ್ಟು ಬಂದಿದ್ದಾರೆ. ಆದರೆ ಯೇಸು ಮುಂದುವರಿಸಿ ತನ್ನ ಯಾತನೆ, ಮರಣ, ಪುನರುತ್ಥಾನವನ್ನು ಅಲ್ಲಿ ಹೇಳುವಾಗ ಆ ಜನರಿಗೆ ಅದನ್ನು ಸ್ವೀಕಾರ ಮಾಡಲಿಕ್ಕಾಗಲಿಲ್ಲ. ಈ ಮನುಷ್ಯನ ಮಾಂಸವನ್ನು ನಾನು ಹೇಗೆ ತಿನ್ನಲಿ? ಈ ಮನುಷ್ಯನ ರಕ್ತವನ್ನು ನಾವು ಹೇಗೆ ಕುಡಿಯೋದು? ಇದು ಕಟುವಾದ ಮಾತುಗಳು ಅಂತೇಳಿ ಅವ್ರು ಏನು ಮಾಡ್ತಾರಂದರೆ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಮತ್ತು ಹೋದವರು ಎಂದಿಗೂ ಬಂದಿಲ್ಲ ಅಂತೇಳಿ ದೇವರ ವಾಕ್ಯ ಹೇಳುತ್ತೆ. ಇಂದು ದೇವರ ವಾಕ್ಯ ಮಾತ್ರವೇ ಸತ್ಯವಾಗಿದೆ, ಬೇರೆ ಯಾವುದು ಕೂಡ ಸತ್ಯವಲ್ಲ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ಅದ್ಭುತಗಳು ಯಾಕೆ ಆಗುತ್ತೆ ಹಾಗಾದ್ರೆ? ಯೇಸುವಿನ ಬಳಿಗೆ ಬರಲಿಕ್ಕೆ. ಯೋಹಾನನ ಶುಭ ಸಂದೇಶ 20ನೇ ಅಧ್ಯಾಯ 31ನೇ ವಾಕ್ಯ ಅಲ್ಲಿ ಹೇಳುತ್ತೆ. ಯೋಹಾನನ ಶುಭ ಸಂದೇಶ ಎಲ್ಲರೂ ತೆಗೆಯೋಣ. 20ನೇ ಅಧ್ಯಾಯ 31ನೇ ವಾಕ್ಯ. ಇಲ್ಲಿ ಬರೆದಿರುವುಗಳ ಅಂದರೆ ಅಲ್ಲಿ ಏನೆಲ್ಲ ಯೇಸು ಮಾಡಿದಾರೋ, ಏನೆಲ್ಲ ಸೂಚಕ ಕಾರ್ಯಗಳು, ಏನೆಲ್ಲ ಅದ್ಭುತ ಕಾರ್ಯಗಳು ಅಲ್ಲಿ ಮಾಡಿದ್ದಾರೋ ಅವೆಲ್ಲವುಗಳ ಉದ್ದೇಶ ಒಂದೇ. ಯೇಸು ದೇವರ ಪುತ್ರ ಹಾಗೂ ಲೋಕೋದ್ಧಾರಕ, ಅಂದರೆ ನನ್ನನ್ನು ಉದ್ಧರಿಸಿದವ, ಆ ಒಂದು ಪಾಪದ ಕೊಳಚೆಯಿಂದ ನನ್ನನ್ನು ಎತ್ತಿದ್ದಾರೆ, ನನ್ನನ್ನು ರಕ್ಷಿಸಿದ್ದಾರೆ ಎಂದು ನೀವು ವಿಶ್ವಾಸಿಸಬೇಕು ಮತ್ತು ವಿಶ್ವಾಸಿಸಿ ಅವರ ಹೆಸರಿನಲ್ಲಿ, ಅಂದರೆ ಯೇಸುವಿನ ಹೆಸರಿನಲ್ಲಿ ಮಾತ್ರವೇ ನಮಗೆ ಸಜೀವ, ಅಂದರೆ ನಿತ್ಯ ಜೀವ, ಇದನ್ನು ನಾವು ಪಡಿಬೇಕು ಅಂತೇಳಿ ದೇವರ ಚಿತ್ತವಾಗಿದೆ ಪ್ರಿಯರೇ. ಹಾಗಾದರೆ ದೇವರು ಮೆಚ್ಚುವಂಥ ಕಾರ್ಯ ನಾವಿನ್ನು ಏನು ಮಾಡಬೇಕು? ಅವರ ಶುಭ ಸಂದೇಶವನ್ನು ನಾವು ಆಲಿಸಬೇಕು. ಏಕೆಂದರೆ ಶುಭ ಸಂದೇಶವನ್ನು ಆಲಿಸಿದರೆ ಮಾತ್ರವೇ ದೇವರು ಮೆಚ್ಚುವ ಕಾರ್ಯ ನಮಗೆ ಮಾಡಲಿಕ್ಕಾಗತ್ತೆ. ಅಂದರೆ ಈ ಲೋಕದಲ್ಲಿ ಯಾವುದೇ ವ್ಯಕ್ತಿಗೆ ದೇವರನ್ನು ಮೆಚ್ಚಿಸಲಿಕ್ಕಾಗುವುದಿಲ್ಲ. ಆದರೆ ಈ ಲೋಕದಲ್ಲಿ ಏಕೈಕ ಪುತ್ರ ಯೇಸು ಕ್ರಿಸ್ತರು ಮಾತ್ರವೇ ಆತನನ್ನು ಮೆಚ್ಚಿಸಿ ಜೀವಿಸಿದ್ದು. ಆದರೆ ನಮಗೂ ನಿಮಗೂ ಒಂದು ಸೌಭಾಗ್ಯ ದೇವರು ಕೊಟ್ಟಿದ್ದಾರೆ. ಏನಂದರೆ ವಿಶ್ವಾಸಿ ಅಂದರೆ ಯೇಸುವನ್ನು ವಿಶ್ವಾಸಿಸುವ ಪ್ರತಿಯೊಬ್ಬರಿಗೂ ಕೂಡ ದೇವರು ಮೆಚ್ಚುತ್ತಾರೆ. ಹೇಗೆ ಅಂದರೆ ಅವನ ಹೃದಯವನ್ನು ನೋಡಿ, ಅವನ ಹೃದಯದಲ್ಲಿ ಏನಿದೆ, ಇಂದು ಅವನ ಹೃದಯದಲ್ಲಿ ಯಾವ ವಿಶ್ವಾಸ ಇದೆ ಅದನ್ನು ನೋಡಿ ದೇವರು ಮೆಚ್ಚುತ್ತಾರೆ ಪ್ರಿಯರೇ. ಈ ಒಂದು ವಿಶ್ವಾಸದಲ್ಲಿ ಜಾತಿ ಬರುವುದಿಲ್ಲ,
ಜನಾಂಗ ಬರುವುದಿಲ್ಲ, ಹಣ ಬರುವುದಿಲ್ಲ, ಅಥವಾ ಅಂತಸ್ತು ಬರುವುದಿಲ್ಲ, ಅಥವಾ ನಿಮ್ಮ ವಿದ್ಯಾಭ್ಯಾಸ ಬರುವುದಿಲ್ಲ, ಅಥವಾ ನಿಮಗೆ ಯಾವ ವಾಕ್ಯ ಗೊತ್ತಿದೆ ಅದು ಕೂಡ ಬರುವುದಿಲ್ಲ. ಬದಲಾಗಿ ಎಷ್ಟು ಶುಭ ಸಂದೇಶ ಆಲಿಸಿದ್ದೀರಿ, ಶುಭ ಸಂದೇಶ ನಿಮ್ಮ ಒಳಗಡೆ ಹೇಗೆ ಕಾರ್ಯ ಆಗಿದೆ, ಆ ವಿಶ್ವಾಸ ನಿನ್ನಲ್ಲಿ ಇದೆಯಾ ಅಂತೇಳಿ ಬೇರೆಯವರಿಗೆ ಕಾಣಲಿಕ್ಕಿಲ್ಲ, ಆದರೆ ದೇವರಿಗೆ ಗೊತ್ತು. ಹೀಗೆ ಹೇಳುವಾಗ ನೀವು ಯೋಚಿಸ್ಬೋದು, ಹಾಗಾದರೆ ಏನು ಮಾಡೋದು ಬೇಡವಾ? ಏನು ಮಾಡೋದು ಬೇಡ, ಬದಲಾಗಿ ಶುಭ ಸಂದೇಶವನ್ನು ನಾವು ಆಲಿಸಬೇಕು. ಶುಭ ಸಂದೇಶವನ್ನು ಎಷ್ಟು ನಾವು ಆಲಿಸ್ತೇವೋ, ಯೇಸು ಕ್ರಿಸ್ತರ ಕುರಿತಾದ ಯಾತನೆ, ಮರಣ, ಪುನರುತ್ಥಾನದ ಕುರಿತಾಗಿ ನಾವು ಎಷ್ಟು ಧ್ಯಾನಿಸ್ತೇವೋ, ಆಲಿಸ್ತೇವೋ, ಅಷ್ಟು ನಮಗೆ ದೇವರಲ್ಲಿ ವಿಶ್ವಾಸ ಅದೇ ಹುಟ್ಟಿಸ್ತದೆ. ಆ ವಿಶ್ವಾಸ ಮಾತ್ರವೇ ದೇವರು ಮೆಚ್ಚುವಂತಹ ಕಾರ್ಯ. ಹಿಬ್ರಿಯರಿಗೆ ಬರೆದ ಪತ್ರ 11ನೇ ಅಧ್ಯಾಯ 6ನೇ ವಾಕ್ಯ ಅಲ್ಲಿದೆ ಅಲ್ವಾ? ಹಿಬ್ರಿಯರಿಗೆ ಬರೆದ ಪತ್ರ 11ನೇ ಅಧ್ಯಾಯ 6ನೇ ವಾಕ್ಯ, ವಿಶ್ವಾಸವಿಲ್ಲದೆ ದೇವರ ಮೆಚ್ಚುಗೆಗೆ ಪಾತ್ರರಾಗಲು ಯಾರಿಂದಲೂ ಸಾಧ್ಯ ಇಲ್ಲ. ವಿಶ್ವಾಸವಿಲ್ಲದೆ ಅಂದರೆ ಇಲ್ಲಿ ಏನೆಲ್ಲ ವಿಶ್ವಾಸಿಗಳು ಜೀವಿಸಿದ್ದಾರೋ ಯೇಸುವನ್ನು ಗುರಿಯಾಗಿಟ್ಟು, ಈ ವಿಶ್ವಾಸ ಅಂದರೆ ಬಹು ಅಮೂಲ್ಯವಾದ ವಿಶ್ವಾಸ. ಅದ್ಭುತಗಳನ್ನು ಇಟ್ಟು ಇರುವಂಥ ವಿಶ್ವಾಸ ಅಲ್ಲ, ಬದಲಾಗಿ ದೇವರ ವಾಕ್ಯದಲ್ಲಿ ವಿಶ್ವಾಸ ಅಂದರೆ ಯೇಸು ಕ್ರಿಸ್ತರು ಮಾಡಿದಂಥ ಕಾರ್ಯದಲ್ಲಿ ವಿಶ್ವಾಸವಿಟ್ಟು ಆತನನ್ನು ಆಶ್ರಯಿಸಿಕೊಂಡು ಜೀವಿಸುವುದೇ ನಿಜವಾದ ಏಕೈಕ ವಿಶ್ವಾಸ, ಕ್ರಿಸ್ತೀಯ ವಿಶ್ವಾಸವಾಗಿದೆ. ಈ ವಿಶ್ವಾಸ ಇರುವವರಲ್ಲಿ ಮಾತ್ರವೇ ದೇವರನ್ನು ಮೆಚ್ಚಿಸುತ್ತಾ ನಮಗೆ ಜೀವಿಸ್ಲಿಕ್ಕಾಗುತ್ತೆ ಪ್ರಿಯರೇ. ಈ ಲೋಕದಲ್ಲಿ ನೋಡಿ, ಯೇಸು ಜೀವಿಸಿದ್ರು. ಆಗ ಅವರ ಒಂದು ಸ್ನಾನ ದೀಕ್ಷೆ ಆಗುವಾಗ ಆಕಾಶವು ತೆರೆಯಲ್ಪಟ್ಟಿತು. ಆಗ ದೇವರು ಹೇಳಿದರು, ಇವರು ನನ್ನ ಮೆಚ್ಚುಗೆಗೆ ಪಾತ್ರ, ಇವರು ನನ್ನ ಪುತ್ರ, ಈತನ ವಾಕ್ಯಕ್ಕೆ ನೀವು ಕಿವಿ ಕೊಡಿ ಅಂತೇಳಿ ಹೇಳಿದರು. ಅಲ್ಲೂ ಆಯಿತು. ಅದಾದ ನಂತರ ಅವರ ರೂಪಾಂತರದಲ್ಲೂ ಕೂಡ ಅದೇ ಹೇಳಿದರು. ಅಂದರೆ ನನ್ನ ಮೆಚ್ಚುಗೆಗೆ ಪಾತ್ರ. ಹಾಗಾದರೆ ದೇವರ ಮೆಚ್ಚುಗೆಗೆ ಪಾತ್ರ ಯಾರು? ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ಮಾತ್ರವೇ ಅವರ ಮೆಚ್ಚುಗೆಗೆ ಪಾತ್ರರು. ಹಾಗಾದರೆ ವಿಶ್ವಾಸ ಇಡುವಾಗ, ಈ ಯೇಸು ಕ್ರಿಸ್ತರಲ್ಲಿ ನಾವು ವಿಶ್ವಾಸ ಇಡುವಾಗ ಆ ಯೇಸು ಕ್ರಿಸ್ತರ ಆತ್ಮರು ನಮ್ಮ ಒಳಗಡೆ ಬರ್ತಾರೆ. ಆಗ ಮಾತ್ರವೇ ದೇವರು ನಮ್ಮನ್ನು ಮೆಚ್ಚುತ್ತಾರೆ ಪ್ರಿಯರೇ. ನಮ್ಮನ್ನು ನೋಡಿ ಅಲ್ಲ, ಬದಲಾಗಿ ನಮ್ಮ ಒಳಗಡೆ ಇರುವ ಆ ಯೇಸುವಿನ ಆತ್ಮರನ್ನು ನೋಡಿ ನಮ್ಮನ್ನು ಮೆಚ್ಚುತ್ತಾರೆ ದೇವರು. ಈ ಒಂದು ಸೌಭಾಗ್ಯ ನಮ್ಮೊಬ್ಬೊಬ್ಬರಿಗೂ ಕೂಡ ದೇವರು ಯೇಸು ಕ್ರಿಸ್ತರ ಮುಖಾಂತರ ಕೊಟ್ಟಿದ್ದಾರೆ, ಎಲ್ರಿಗೂ. ಈಗ ಒಬ್ಬ ಜೈಲಲ್ಲಿದ್ದಾರೆ ಅಂತೇಳಿ ಯೋಚಿಸಿ. ಆ ಜೈಲಲ್ಲಿರುವ ಆ ವ್ಯಕ್ತಿಗೆ, ಉದಾಹರಣೆಗೆ ನಾನು ಹೇಳ್ತಾ ಇರೋದು, ಜೈಲಲ್ಲಿದ್ದಾರೆ, ಅಪರಾಧಿ. ನಾವು ನೋಡೋದು ಯಾವ ರೀತಿಯಲ್ಲಿ? ನಾವು ನೋಡ್ತೇವೆ ಅಪರಾಧಿ, ಇವನಿಗೆ ಕ್ಷಮೆ ಇಲ್ಲ, ಮರಣದಂಡನೆ ನಾವು ನೋಡ್ತೇವೆ ಅಲ್ವಾ? ಆದರೆ ಒಂದು ವೇಳೆ ಆ ವ್ಯಕ್ತಿಗೆ ಶುಭ ಸಂದೇಶ ದೊರಕಿ ಯೇಸು ತನಗಾಗಿ ಏನು ಮಾಡಿದ್ದಾರೆ, ಯೇಸು ತನ್ನಲ್ಲಿ ಯಾವ ಕಾರ್ಯ ಮಾಡಿದ್ದಾರೆ ಅಂತೇಳಿ ಗೊತ್ತಾಗಿ ಪಶ್ಚಾತ್ತಾಪ ಪಟ್ಟು ಯೇಸುವನ್ನು ಸ್ವೀಕರಿಸಿ ಆ ಜೈಲಲ್ಲೇ ಇರ್ಬೋದು, ಆದರೆ ದೇವರು ಅವನನ್ನು ಮೆಚ್ಚುತ್ತಾರೆ ಪ್ರಿಯರೇ. ದೇವರು ಅವನನ್ನು ಮೆಚ್ಚುತ್ತಾರೆ. ಈಗ ನೀವು ಕೂಡ ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಬೋದು, ಎಲ್ಲೇ ಇರ್ಬೋದು, ಏನೇ ಮಾಡ್ತಾ ಇರ್ಬೋದು, ಆದರೆ ಒಂದು ವೇಳೆ ಈ ಶುಭ ಸಂದೇಶ, ದೇವರ ವಾಕ್ಯ, ಶುಭ ಸಂದೇಶ ಅಂದರೆ ನಿತ್ಯ ಜೀವದೆಡೆಗೆ ಕೊಂಡೊಯ್ಯುವ ಸಂದೇಶ, ಲೋಕದೆಡೆಗೆ ಅಲ್ಲ, ಧರ್ಮದ ಕಡೆಗೆ ಅಲ್ಲ, ಅಥವಾ ಯಾವುದೇ ಒಂದು ಲೋಕದ ರೀತಿ ನೀತಿಗಳಿಗೆ ಅಲ್ಲ, ಬದಲಾಗಿ ನಿತ್ಯ ಜೀವದೆಡೆಗೆ ಕೊಂಡೊಯ್ಯುವಂಥ, ಅಮರ ಜೀವದೆಡೆಗೆ ಕೊಂಡೊಯ್ಯುವಂಥ, ಶಾಶ್ವತ ಜೀವದೆಡೆಗೆ ಕೊಂಡೊಯ್ಯುವಂತಹ ಸಂದೇಶವನ್ನು ಕೇಳಿ ಪಶ್ಚಾತ್ತಾಪ ಇಡುವುದಾದರೆ ಖಂಡಿತವಾಗ್ಲೂ ದೇವರು ಈಗಲೇ ನಿಮ್ಮನ್ನು ಮೆಚ್ಚಿ ಆಯಿತು.
ಏನು ಮಾಡಬೇಕಂತ ಇಲ್ಲ. ಅಂತಹ ದೇವರು, ಅಂಥ ಒಳ್ಳೆ ದೇವರು, ಒಳಿತನ್ನೇ ಮಾಡುವ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಪ್ರಿಯರೇ. ಅದೇ ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಸಮಯದಲ್ಲಿ ಯೆಶಾಯನ ಗ್ರಂಥ 66ನೇ ಅಧ್ಯಾಯ 1ನೇ ವಾಕ್ಯ. ಯೆಶಾಯನ ಗ್ರಂಥ 66ನೇ ಅಧ್ಯಾಯ 1ನೇ ವಾಕ್ಯ. ಈ ವಾಕ್ಯ ನನಗಾಗಿ ನಿಮಗಾಗಿ. ನನ್ನನ್ನು ಮೆಚ್ಚಲಿಕ್ಕೆ ಕಾರಣ ಏನು? ನನ್ನನ್ನು ಮೆಚ್ಚಿ ಅವ್ರಿಗೇನು ಮಾಡ್ಲಿಕ್ಕೆ ಬೇಕು? ಈಗ ದೇವರು ಮೆಚ್ಚಿ ಆದ ನಂತರ ನಾವು ಏನು ಯೋಚಿಸ್ತೇವೆ? ದೇವರು ಮೆಚ್ಚುವಾಗ, ನಮ್ಮನ್ನು ಮೆಚ್ಚುವಾಗ ದೇವರು ನಮಗೆ ಒಂದು ಮನೆ ಸಿಗುತ್ತೆ, ಕಾರ್ ಸಿಗುತ್ತೆ, ಅಥವಾ ಜಾಬ್ ಇಲ್ದವರಿಗೆ ಜಾಬ್ ಸಿಗುತ್ತೆ, ಅಥವಾ ಈ ಲೋಕದಲ್ಲಿ ಸೆಟಲ್ ಆಗ್ಬೋದು. ಆ ರೀತಿಯಲ್ಲಿ ನಾವು ಥಿಂಕ್ ಮಾಡ್ತೇವೆ ಅಲ್ವಾ? ನಾವು ಯೋಚಿಸ್ತೇವೆ, ನಾವು ಆಲೋಚಿಸ್ತೇವೆ. ಏಕೆಂದರೆ ಲೋಕವನ್ನು ನೋಡಿ ನಮ್ಗೆ ಅದೇ ಗೊತ್ತು ಅಲ್ವಾ? ಆ ರೀತಿಯಲ್ಲಿ ನಾವು ಯೋಚಿಸ್ತೇವೆ. ಆದರೆ ಈ ವಾಕ್ಯದಂತೆ ದೇವರು ನಮ್ಮನ್ನು ಮೆಚ್ಚುವಾಗ ಆಗುವಂಥ ಕಾರ್ಯ ಏನು ಅಂದರೆ 66ನೇ ಅಧ್ಯಾಯ ಯೆಶಾಯನ ಗ್ರಂಥ 1ನೇ ವಾಕ್ಯ. ಸರ್ವೇಶ್ವರ ಸ್ವಾಮಿ ಇಂದು ನಮ್ಮೊಬ್ಬೊಬ್ಬರನ್ನು ನೋಡಿ ಹೀಗೆ ಎನ್ನುತ್ತಾರೆ. ನೋಡಿ, ಆಕಾಶವೇ ನನಗೆ ಸಿಂಹಾಸನವಾಗಿರಲು, ಭೂಮಿ ನನಗೆ ಪಾದದ ಪೀಠವಾಗಿರಲು, ನೀವು ನನಗೆ ಮನೆ ಕಟ್ಟಲಿಕ್ಕಾಗುವುದಿಲ್ಲ. ಏನು ಹೇಳ್ತಾ ಇದ್ದಾರಂದರೆ, ಆಕಾಶ ಇಲ್ಲಿದ್ದು ನಮಗೆ ಇಡೀ ಆಕಾಶವನ್ನು ನೋಡಲಿಕ್ಕೆ ಯಾರಿಗೂ ಕೂಡ ಈ ಕಣ್ಣಿನಿಂದ ಸಾಧ್ಯ ಇಲ್ಲ. ಅದನ್ನು ನಮಗೆ ಮೆಷರ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾವ ಟೇಪ್ ಕೂಡ ಇಲ್ಲ ನಮ್ಮ ಹತ್ರ ಅಲ್ವಾ? ಅಳತೆ ಕೋಲು ಕೂಡ ಇಲ್ಲ. ಒಂದು ವೇಳೆ ನೀವು ಮೆಷರ್ ಮಾಡಲಿಕ್ಕೆ ಹೋದರೂ ಕೂಡ ಅಲ್ಲೇ ಸತ್ತೋಗ್ಬೋದು, ಇಲ್ಲಿ ಬರಲಿಕ್ಕಿಲ್ಲ ಅಲ್ವಾ? ಆ ರೀತಿಯಲ್ಲಿ ಅಷ್ಟು ಉನ್ನತನಾದ ಆ ಒಂದು ಆಕಾಶ ಅಂದರೆ ಸೂರ್ಯ, ಚಂದ್ರ, ನಕ್ಷತ್ರಗಳು ಅದು ಒಂದು ಮಾತ್ರ. ಆದರೆ ಅಂತಹ 2 ಮಿಲಿಯ ರೀತಿಯ ಮಿಲ್ಕಿ ವೇ ಇದೆ ಅಂತೆ. ನಮ್ಗೆ ಗೊತ್ತಿಲ್ಲ, ಅಷ್ಟು ದೊಡ್ಡದು. ನಮಗೆ ಮೆಷರ್ಮೆಂಟ್ ಮಾಡಲಿಕ್ಕೆ ಯಾವುದು ಮೆಷರ್ ಕೂಡ ಇಲ್ಲ ಅಂತೆ. ಅದಕ್ಕೆ ಸೆಂಟಿಮೀಟರ್, ಮೀಟರ್ ಅದೆಲ್ಲ ಯಾವುದೂ ಇಲ್ಲ, ನನ್ಗೆ ಗೊತ್ತಿಲ್ಲ, ಆಗುವುದಿಲ್ಲ. ಇನ್ನೂ ಕೂಡ ಸೈಂಟಿಸ್ಟ್ಗಳಿಗೂ ಕೂಡ ಅದನ್ನು ಕಂಡು ಹಿಡಿಲಿಕ್ಕಾಗಲಿಲ್ಲ, ಅದನ್ನು ಅಳಿಲಿಕ್ಕಾಗ್ತಾ ಇಲ್ಲ. ಅದು ಸಿಂಹಾಸನ, ಜಸ್ಟ್ ಚೇರ್ ಅಂತೆ. ಸಿಂಹಾಸನ, ಚೇರ್ಗಿಂತಲೂ ಉನ್ನತನಾದ ದೇವರು. ಅವ್ರನ್ನ ಊಹಿಸ್ಲಿಕ್ಕೂ ಆಗ್ತಾ ಇಲ್ಲ, ವರ್ಣಿಸ್ಲಿಕ್ಕೂ ಆಗ್ತಾ ಇಲ್ಲ, ಮಾತುಗಳು ಸಾಲುವುದಿಲ್ಲ. ಅಷ್ಟು ಉನ್ನತನಾದ ದೇವರು. ಭೂಮಿ ಅವರ ಪಾದದ ಪೀಠ, ಭೂಮಿ ಮಣೆ. ಹಾಗಾದ್ರೆ ನಾವೆಲ್ಲಿದ್ದೇವೆ ಪ್ರಿಯರೇ? ಅಣು ಕೂಡ ಅಲ್ಲ, ಅಷ್ಟು ಸಣ್ಣವರು ನಾವು. ಅಷ್ಟು ಉನ್ನತನಾದ ದೇವರಿಗೆ, ಆತ್ಮಸ್ವರೂಪಿಯಾದ ದೇವರಿಗೆ ನಾನು ಹೇಳ್ತೇನೆ, ಇಷ್ಟು ಉನ್ನತನಾದ ದೇವರು ಈಗ ಇಷ್ಟು ದೊಡ್ಡ ಒಂದು ದೇವರನ್ನು ಮಾಡಿ ತೋರಿಸಿ ನೋಡೋಣ. ಯಾರಾದ್ರೂ ಇದ್ದಾರಾ ಮಾಡಿ ತೋರಿಸುವವರು? ಸಾಧ್ಯ ಇಲ್ಲ ಪ್ರಿಯರೇ. ಇಲ್ಲಿ ಅದೇ ಹೇಳ್ತಾ ಇದ್ದಾರೆ, ಇಷ್ಟು ದೊಡ್ಡ ದೇವರಿಗೆ ಒಂದು ಮನೆ ಕಟ್ಟಿ ತೋರಿಸ್ತೀಯಾ ನೀನು? ಸಾಧ್ಯನಾ ನಿನ್ಗೆ? ನಾವು ಕಟ್ತಾ ಇದ್ದೇವೆ, ಮನೆನೂ ಕಟ್ತಾ ಇದ್ದೇವೆ, ಎಲ್ಲ ಕಟ್ತಾ ಇದ್ದೇವೆ. ಯಾಕೆ? ದೇವರು ನನ್ನನ್ನು ಮೆಚ್ಚಬೇಕು. ಆದ್ರೆ ದೇವ್ರು ಹೇಳ್ತಾ ಇದ್ದಾರೆ, ನಿನ್ನಿಂದ ಸಾಧ್ಯನಾ? ಸಾಧ್ಯ ಇಲ್ಲ. ಮುಂದುವರಿಸಿ ಹೇಳ್ತಾ ಇದ್ದಾರೆ, ಹಾಗಾದ್ರೆ ದೇವ್ರು ಕೇಳ್ತಾ ಇದ್ದಾರೆ, ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳ ಯಾವುದು? ನಮ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾವೇನ್ ಹೇಳ್ತಾ ಇದ್ದೇವೆ ಅಂದ್ರೆ, ದೇವರು ವಿಶ್ರಾಂತಿಯಲ್ಲಿದ್ದಾರೆ. ಕೆಲವೊಂದು ಕಾರ್ಯಗಳು ಮಾಡುವಾಗ ಮಾತ್ರವೇ ಹೊರಗೆ ಬರ್ತಾರೆ, ಮತ್ತೆ ವಿಶ್ರಾಂತಿಗೆ ಹೋಗ್ತಾರೆ. ವಿಶ್ರಾಂತಿಗೆ ತಕ್ಕ ಸ್ಥಳ ಯಾವುದು? ದೇವರು ಕೇಳ್ತಾ ಇದ್ದಾರೆ ಪ್ರಿಯರೇ, ನಿನ್ಗೆ ಸಾಧ್ಯನಾ? ಈಗ ನೀವು ಹೇಳ್ಬೋದು,
ಕಷ್ಟಪಡುವವರೇ, ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ನಿ, ನಾನು ನಿನಗೆ ವಿಶ್ರಾಂತಿ ಕೊಡುತ್ತೇನೆ ಅಂತೇಳಿ. ಆ ಜನರು ಕೂಡ ಅದ್ಭುತಗಳನ್ನು ಆಶ್ರಯಿಸಿ ಯೇಸು ಬಳಿಗೆ ಬರಲಿಲ್ವಾ? ಅವರಿಗೆ ಕಷ್ಟ ಇರಲಿಲ್ವಾ? ಅವರಿಗೆ ನೋವು ಇರಲಿಲ್ವಾ? ಅವರಿಗೆ ಭಾರ ಇರಲಿಲ್ವಾ? ಅವರಿಗೆ ದುಃಖ ಇರಲಿಲ್ವಾ? ಅವ್ರು ಬಂದದ್ದು ಯಾರ ಬಳಿಗೆ? ಯೇಸು ಬಳಿಗೆ ಅಲ್ವಾ? ಹಾಗಾದರೆ ವಿಶ್ರಾಂತಿ ಸಿಗಬೇಕಾಗಿತ್ತಲ್ವಾ ಅಂತೇಳಿ ನಾವು ಹೇಳ್ತೇವೆ ಪ್ರಿಯರೇ. ಆದರೆ ದೇವರು ಏನು ಬಯಸ್ತಾ ಇದ್ದಾರಂದ್ರೆ, ದೇವರು ನಿನ್ನ ದೇಹವನ್ನು ಬಯಸ್ತಾ ಇದ್ದಾರೆ ಪ್ರಿಯರೇ. ನನ್ನನ್ನು ನಿನ್ನನ್ನು ಉಂಟು ಮಾಡಿದ್ದು, ಆದಾಮನನ್ನು ಉಂಟು ಮಾಡುವಾಗಲೇ ಅಲ್ಲಿ ದೇವರು ಏನು ಬಯಸಿದನಂದ್ರೆ, ಅವನ ಜೊತೆಯಲ್ಲಿರಲಿಕ್ಕೆ ಅವನನ್ನು ಆರಿಸಿದ್ರು. ದೇವರು ಅವನನ್ನು ಆರಿಸಿದ್ದು ಅವರ ಆಲಯವಾಗಿ. ಆದರೆ ಅವನದನ್ನು ಕಳ್ಕೊಂಡ. ಅದಕ್ಕಾಗಿ ಯೇಸು ಕ್ರಿಸ್ತರು ಈ ಧರೆಗೆ, ಈಗಾಗಲೇ ಸ್ತುತಿ ಸ್ತೋತ್ರ ಹಾಡುವಾಗ ನಾವು ಹೇಳಿದ್ವಿ, ಸೃಷ್ಟಿಗಿಂತ ಮೊದಲೇ ಯೇಸು ಕ್ರಿಸ್ತರು ಈ ಧರೆಗೆ ಬಂದರು ಅಂತೇಳಿ. ಅವರು ತನಗೆ ದೇಹವನ್ನು ಬೇಕು ಅಂತೇಳಿ ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ನೀವು ಓದಿದರೆ ಗೊತ್ತಾಗುತ್ತೆ, 10ನೇ ಅಧ್ಯಾಯದಲ್ಲಿ, ನನಗೊಂದು ದೇಹವನ್ನು ಯಾವಾಗ ನನ್ನನ್ನು ಈ ಸೃಷ್ಟಿಯನ್ನು ಉಂಟು ಮಾಡುವಾಗಲೇ ನನಗೆ ದೇಹವನ್ನು ಅಣಿಗೊಳಿಸಿದರು. ಹೋತ ಹೋರಿಗಳ ರಕ್ತ ನಿಮಗೆ ಸಮಾಧಾನವನ್ನು ತರಲಿಲ್ಲ, ಈಗೋ ನಾ ಬಂದೆ ನೀ ಹೇಳಿದಂತೆ ನಾನು ಮಾಡಲು ಅಂತೇಳಿ ಯೇಸು ಕ್ರಿಸ್ತರು ದೇಹಧಾರಿಯಾಗಿ ನನ್ನಂತೆ ನಿನ್ನಂತೆ ಯೇಸು ಕ್ರಿಸ್ತರು ಈ ಧರೆಗೆ ಬಂದರು. ಯಾಕಂದ್ರೆ ಆದಾಮನನ್ನು ಉಂಟು ಮಾಡಿದ್ದು ದೇವರ ವಿಶ್ರಾಂತಿಯ ನೆಲೆಯಾಗಿ, ದೇವಾಲಯವಾಗಿ. ಆದರೆ ಆದಾಮ ಮಾಡಿದ್ದು ಏನಂದ್ರೆ, ಈ ದೇಹದಲ್ಲಿದ್ದ ಆ ಆತ್ಮರನ್ನು ನಷ್ಟಪಡಿಸಿಕೊಂಡ, ಇದ್ದ ಜೀವವನ್ನು ನಷ್ಟಪಡಿಸಿಕೊಂಡ. ಆ ದೇವಾಲಯ ನರಕಾಲಯವಾಗಿ ಮಾರ್ಪಟ್ಟಿತ್ತು ಪ್ರಿಯರೇ. ಆದರೆ ದೇವರು ತನ್ನನ್ನೇ ಬಲಿ ಅರ್ಪಿಸಲು, ತನ್ನ ಮಗನನ್ನೇ ಬಲಿ ಅರ್ಪಿಸಲು ಹಿಂಜರಿಲಿಲ್ಲ. ಯಾತಕ್ಕಾಗಿ? ಮತ್ತೆ ಅವರಿಗೆ ಅವನ ಜೊತೆಗೆ, ಅಂದರೆ ನಾವು ಕೂಡ ಅವ್ರ ಜೊತೆಗಿದ್ವಿ, ಆದಾಮನ ಜೊತೆಗಿದ್ವಿ. ನಾವು ಆದಾಮನಿಂದ ಬಂದವರು ಪ್ರಿಯರೇ. ನಾವು ಒಬ್ಬೊಬ್ಬರು ಕೂಡ ಪಾಪಿಗಳೇ. ಆದಾಮನು ಪಾಪ ಮಾಡ್ದ, ಅದೇ ರೀತಿಯಲ್ಲಿ ನಾವು ಒಬ್ಬೊಬ್ಬರು ಪಾಪಿಗಳೇ. ಅಂದರೆ ನಮ್ಮ ಒಳಗಡೆ ಬರಿದಾಗಿದೆ, ನಮ್ಮ ಒಳಗಡೆ ಶೂನ್ಯವಾಗಿದೆ, ನಮ್ಮ ಒಳಗಡೆ ಏನೂ ಇಲ್ಲ, ಜೀವ ಇಲ್ಲ, ನಷ್ಟಪಡಿಸಿಕೊಂಡಿದ್ದೇವೆ, ನಷ್ಟಗೊಂಡಿದೆ. ದೇವರಿಗೆ ವಿಶ್ರಾಂತಿ ಇಲ್ಲ. ಯಾವಾಗ? ಎಷ್ಟರ ತನಕ ಗೊತ್ತಾ? ಯಾವಾಗ ಒಬ್ಬ ಪಾಪಿ ಪರಿವರ್ತನೆಗೊಂಡು ತನ್ನನ್ನು ಸ್ವೀಕರಿಸಿ ದೇವರ ಮಗನಾಗ್ತಾನೋ ಅಷ್ಟರವರೆಗೆ ದೇವರಿಗೆ ವಿಶ್ರಾಂತಿ ಇಲ್ಲ ಪ್ರಿಯರೇ. ಅಷ್ಟರವರೆಗೆ ಮಾತ್ರ ಅಲ್ಲ, ತಂದೆ ದೇವರ ಬಲಪಾರ್ಶ್ವದಲ್ಲಿದ್ದುಕೊಂಡು ಯೇಸು ಕ್ರಿಸ್ತರು ನಮಗಾಗಿ ಭಿನ್ನಯಿಸ್ತಾ ಇದ್ದಾರೆ. ಅಂದರೆ ಯೇಸು ಕ್ರಿಸ್ತರು ಮರಳಿ ಬರುವ ತನಕ ಒಬ್ಬೊಬ್ಬರಿಗಾಗಿ ದೇವರು ಕಾರ್ಯಗತರಾಗಿದ್ದಾರೆ. ದೇವರು ವಿಶ್ರಮಿಸ್ತಾ ಇಲ್ಲ, ಬದಲಾಗಿ ಅವರು ಕಾರ್ಯಗತರಾಗಿದ್ದಾರೆ. ಯಾಕಂದ್ರೆ ನಿನ್ನ ದೇಹ ಬೇಕು ಯೇಸುವಿಗೆ. ಅಲ್ಲಿ ಮುಂದುವರಿಸಿ ಹೇಳ್ತಾರೆ, ನೋಡಿ ಇಲ್ಲಿ ಲೋಕದಲ್ಲಿ ಎಲ್ಲ ನೀವು ನೋಡಿದರೆ, ಸೃಷ್ಟಿಯಲ್ಲಿ ಒಂದೇ ವಾಕ್ಯದಿಂದ ಎಲ್ಲವೂ ಸೃಷ್ಟಿಯಾಯಿತು. ಈ ಸೃಷ್ಟಿ ಸಮಸ್ತವನ್ನು ಉಂಟು ಮಾಡಿದ್ದು ಅವರ ಆಲಯವಾಗಿ ಅಲ್ಲ, ಅವರಿಗೆ ನಿಲ್ಲಿಕ್ಕಲ್ಲ, ಅವರಿಗೆ ವಾಸಿಸ್ಲಿಕ್ಕಲ್ಲ, ನಮಗೆ ಕೊಟ್ಟದ್ದು. ಯಾಕಂದರೆ ನಮ್ಗೆ ಗೊತ್ತು, ಮನುಷ್ಯನನ್ನು ಯಾವ ದಿನ ಉಂಟು ಮಾಡಿದ್ದು? 6ನೇ ದಿನ. 5 ದಿನ ಏನು ಮಾಡಿದ್ರು ದೇವರು? ಮನುಷ್ಯನಿಗೆ ಏನೆಲ್ಲ ಬೇಕು, ಏನೆಲ್ಲ ಅವಶ್ಯಕತೆ ಇದೆಯೋ, ಅದು ಗಾಳಿಯಿಂದ ಹಿಡಿದು ಬೆಳಕಿರ್ಬೋದು, ನೀರು ಇರ್ಬೋದು, ಈ ಒಂದು ಪ್ರಾಣಿಗಳಿರ್ಬೋದು, ಏನೆಲ್ಲ ಬೇಕೋ ಅದೆಲ್ಲವನ್ನು 5 ದಿನ ದೇವರು ಸೃಷ್ಟಿ ಮಾಡಿದ್ರು ಪ್ರಿಯರೇ. ಅಷ್ಟು ಮಾತ್ರ ಅಲ್ಲ, ನಾವು ಓದ್ತೇವೆ ಅಲ್ವಾ, ನೀವು ಕೇಳುವುದಕ್ಕೆ ಮುಂಚಿತವಾಗಿ ನಿಮ್ಮ ತಂದೆಗೆ ಎಲ್ಲವೂ ತಿಳಿದಿದೆ. ಹೌದು, ಎಲ್ಲವೂ ತಿಳಿದಿದೆ. ಈ ಲೋಕದಲ್ಲಿ ಎಲ್ಲವೂ ಇದೆ.
ಇದು ದೇವರಿಗಾಗಿ ಅಲ್ಲ. ಆದರೂ ಕೂಡ ಆ ವಾಕ್ಯದಿಂದ ಉಂಟಾದ ಈ ಸೃಷ್ಟಿ ಆ ವಾಕ್ಯಕ್ಕೆ ಮಣಿತದೆ ಪ್ರಿಯರೇ, ಆ ವಾಕ್ಯಕ್ಕೆ ಮಣಿತದೆ. ಆ ಪಕ್ಷಿಗಳಿರ್ಬೋದು, ಆ ಎಲ್ಲ ಪ್ರಾಣಿಗಳು ದೇವರ ವಾಕ್ಯಕ್ಕೆ ಮಣಿತದೆ. ಬೆಳಿಗ್ಗೆದ್ದು ತನ್ನ ಸೃಷ್ಟಿಕರ್ತನನ್ನು ಅದು ಸ್ಮರಿಸ್ತದೆ, ಸ್ತುತಿಸ್ತದೆ. ತಾರೆಗಳು ತನ್ನ ಸೃಷ್ಟಿಕರ್ತ ಕರೆಯುವಾಗ ಮೇಲೆ ಬರ್ತದೆ, ತನಗೆ ಕೊಟ್ಟ ದಿಕ್ಕಿನಲ್ಲೇ ಅದು ಚಲಿಸ್ತದೆ, ಎಲ್ಲ ಮಾಡ್ತಾ ಇದೆ. ಆದರೆ ಅದನ್ನು ಉಂಟು ಮಾಡಿದ್ದು ದೇವರಿಗಾಗಿ ಅಲ್ಲ, ಬದಲಾಗಿ ನನಗಾಗಿ, ನಿನಗಾಗಿ, ಮನುಷ್ಯನ ಒಂದು ಅವಶ್ಯಕತೆಗಾಗಿ ಅದನ್ನು ಉಂಟು ಮಾಡಿದ್ರು. ಅದನ್ನು ನಷ್ಟ ಮಾಡಬಹುದಿತ್ತು, ದೇವರಿಗೆ ಎಲ್ಲವನ್ನು ತೆಗೆದು ಹಾಕ್ಬೋದಿತ್ತು. ಆದರೆ ಇದುವರೆಗೂ ಅದಿದೆ ಪ್ರಿಯರೇ, ನನ್ನ ನಿನ್ನ ಅವಶ್ಯಕತೆಗಾಗಿ. ಆದರೆ 6ನೇ ದಿನ ಮನುಷ್ಯನನ್ನು ಉಂಟು ಮಾಡಿದ್ದು ದೇವರ ವಿಶ್ರಾಂತಿಗಾಗಿ. ದೇವರ ಒಂದು ವಿಶ್ರಾಂತಿಯ ಒಂದು ನೆಲೆ ಅಂದರೆ ಭೂಮಿಯಲ್ಲಿ ದೇವರ ಒಂದು ವಾಸಸ್ಥಾನವಾಗಿ ನಮ್ಮ ಜೊತೆಯಲ್ಲಿರಲು. ಆದರೆ ಅವನು ಕಳ್ಕೊಂಡ, ನಾವೆಲ್ಲರೂ ಅವನೊಂದಿಗೆ ಕಳ್ಕೊಂಡ್ವಿ. ಆದರೆ ಮತ್ತೆ ದೇವರು ಹೇಳ್ತಾ ಇದ್ದಾರೆ, ಹೌದು, ಇವೆಲ್ಲವುಗಳು ಆದದ್ದು ನಮ್ಮಿಂದಲೇ, ಈಗಾಗಲೇ ಧ್ಯಾನಿಸಿದ್ವಿ. ಯಾರು ವಿನಮ್ರನು. ಈಗೊಂದು ಅವಕಾಶ ದೇವರು ಕೊಡ್ತಾ ಇದ್ದಾರೆ ನಮ್ಮೊಬ್ಬೊಬ್ಬರಿಗೂ. ವಿನಮ್ರನು, ನಮ್ರತೆಯುಳ್ಳವನು, ಪಶ್ಚಾತ್ತಾಪ ಪಡುವವನು, ತನ್ನ ಮಾತಿನಲ್ಲಿ ಭಯಭಕ್ತಿಯುಳ್ಳವನು. ಯಾರು ಮೆಚ್ಚುಗೆ ಆದವರಾಗಾದ್ರೆ ದೇವರಿಗೆ? ವಿನಮ್ರನು, ಪಶ್ಚಾತ್ತಾಪ ಪಡುವವನು, ನನ್ನ ಮಾತಿನಲ್ಲಿ ಭಯಭಕ್ತಿಯುಳ್ಳವನೇ ನನಗೆ ಮೆಚ್ಚುಗೆಯಾದವನು. ಹಾಗಾದರೆ ಈ ಕಾರ್ಯ ಮಾಡಲಿಕ್ಕೂ ನಮ್ಗಾಗುತ್ತಾ? ಆಗೋದಿಲ್ಲ. ಇದು ದೇವರಿಗೆ ಗೊತ್ತಿತ್ತು ಪ್ರಿಯರೇ, ಇದು ಕೂಡ ದೇವರಿಗೆ ಗೊತ್ತು. ವಿನಮ್ರತೆ ನಮ್ಮಲ್ಲಿಲ್ಲ, ಸ್ವಾರ್ಥ ಮಾತ್ರವೇ ಇದೆ, ಅಹಂಕಾರ ಮಾತ್ರವೇ ಇದೆ, ಪಾಪ ಮಾತ್ರವೇ ಇದೆ, ದ್ರೋಹ ಮಾತ್ರವೇ ಇದೆ, ಶಾಪ ಮಾತ್ರವೇ ನಮ್ಮಲ್ಲಿದೆ. ಇದು ಕೂಡ ದೇವರಿಗೆ ಗೊತ್ತು. ಅದಕ್ಕಾಗಿಯೇ ದೇವರು ಜಗತ್ತು ಉಂಟಾಗುವ ಮೊದಲೇ, ಈಗ ಅಲ್ಲ, ನಮ್ಮನ್ನು ರೂಪಿಸುವುದಕ್ಕಿಂತ ಮೊದಲೇ ದೇವರು ತಮ್ಮ ಪುತ್ರನನ್ನು ಈ ಧರೆಗೆ ಕಳಿಸಲು ಯೋಜನೆ ಮಾಡಿದ್ರು. ಇದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ನಮ್ಮ ಭೌತಿಕ ದೇಹಕ್ಕೆ ಏನೆಲ್ಲ ಬೇಕಿತ್ತೋ 5 ದಿನ ದೇವರು ರೂಪಿಸಿದ್ರು. ಅದಕ್ಕಿಂತ ಮಿಗಿಲಾಗಿ ನಮ್ಮ ಆತ್ಮಿಕ ಜೀವಿತಕ್ಕೆ ಏನೆಲ್ಲ ಬೇಕೋ ಅದು ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಉಂಟು ಮಾಡಿದ್ದಾರೆ. ಅದೇ ಯೇಸು ಕ್ರಿಸ್ತರಾಗಿದ್ದಾರೆ. ಅವರೇ ಯೇಸು ಕ್ರಿಸ್ತರಾಗಿದ್ದಾರೆ ಪ್ರಿಯರೇ. ಇಷ್ಟು ಪ್ರೀತಿ ದೇವರು ನಮಗಾಗಿ ತೋರಿಸ್ತಾ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದನ್ನು ಅರ್ಥ ಮಾಡಿಕೊಳ್ಳದಿದ್ರೆ ಖಂಡಿತವಾಗ್ಲೂ ದೇವರನ್ನು ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ. ವಿನಮ್ರತೆ, ಪಶ್ಚಾತ್ತಾಪ. ಯಾವಾಗ ಬರುತ್ತೆ ಪಶ್ಚಾತ್ತಾಪ? ಸುಮ್ಮನೆ ಏನೋ ಹೇಳಿ ಅಲ್ಲ ಬರೋದು. ಬದಲಾಗಿ ಯಾವಾಗ ಆ ಶಿಲುಬೆಯ ಮರಣವನ್ನು ನಾವು ಧ್ಯಾನಿಸ್ತೇವೋ, ಶಿಲುಬೆ ನೋಡುವುದಲ್ಲ, ಶಿಲುಬೆ ಹಾದಿ ಮಾಡುವುದಲ್ಲ, ಬದಲಾಗಿ ಶಿಲುಬೆ ನಮ್ಮ ಜೀವಿತ ಯಾವಾಗ ಆಗುತ್ತೋ, ಶಿಲುಬೆಯಲ್ಲಿ ಯೇಸು ತೂಗಾಡಿದ್ದು ನನಗಾಗಿ ನಿನಗಾಗಿ ಎಂದು ಯಾವಾಗ ನಾವು ಅರಿತುಕೊಳ್ತೇವೋ ಆಗಲೇ ನಿಜವಾದ ಆ ಪಶ್ಚಾತ್ತಾಪ ನಮ್ಮಲ್ಲಿ ಬರುತ್ತೆ ಪ್ರಿಯರೇ. ಈ ಪಶ್ಚಾತ್ತಾಪ ಬರಬೇಕಾದ್ರೆ ದೇವರ ಮಾತಿನಲ್ಲಿ ಭಯಭಕ್ತಿ ಬೇಕು, ದೇವರ ವಾಕ್ಯ ಬೇಕು. ರೋಮನರಿಗೆ ಬರೆದ ಪತ್ರ 10ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳಿದ ಪ್ರಕಾರ, ವಿಶ್ವಾಸ ಶುಭ ಸಂದೇಶವನ್ನು ಆಲಿಸುವುದರಿಂದ ಮೂಡ್ತದೆ.
ಈ ವಿಶ್ವಾಸ ಇರುವಾಗ ಮಾತ್ರವೇ ನಾವು ಅವರ ಆಲಯವಾಗಿ ಮಾರ್ಪಡ್ತೇವೆ. ಕೊರಿಂಥರಿಗೆ ಬರೆದ ಪತ್ರದಲ್ಲಿ ನಾವು ಓದಿದ್ದೇವಲ್ವಾ, 1 ಕೊರಿಂಥ 6ನೇ ಅಧ್ಯಾಯ 19ನೇ ವಾಕ್ಯ ನಮ್ಗೆ ಗೊತ್ತು, ಎಲ್ರಿಗೂ ಗೊತ್ತು. ನನ್ನ ದೇಹ ದೇವರ ಆಲಯ, ಪರಿಶುದ್ಧಾತ್ಮರು ನನ್ನ ಒಳಗಡೆ ವಾಸ ಮಾಡ್ತಾ ಇದ್ದಾರಂತೆ ಹೇಳಲಿಕ್ಕಲ್ಲ, ಬದಲಾಗಿ ಈ ಶುಭ ಸಂದೇಶವನ್ನು ಆಲಿಸಿ ಅವರಲ್ಲಿ ವಿಶ್ವಾಸವಿಟ್ಟು ಪಶ್ಚಾತ್ತಾಪ ಪಟ್ಟು ದೀನ ಮನಸ್ಸಿನೊಂದಿಗೆ ಈ ಶುಭ ಸಂದೇಶವನ್ನು ಯಾವಾಗ ನಾವು ಸ್ವೀಕರಿಸ್ತೇವೋ ಆಗ ನಾವು ಅವರ ಆಲಯವಾಗ್ತೇವೆ ಪ್ರಿಯರೇ. ಅವರ ಒಂದು ವಿಶ್ರಾಂತಿಯ ನೆಲೆ ಆಗ್ತೇವೆ. ಎಂಥ ಸೌಭಾಗ್ಯ ನೋಡಿ. ಈ ಲೋಕದಲ್ಲಿ ಯಾರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ ಇದನ್ನು. ನೋಡಿ, ಮಾನವರಾದ ನಾವೇ, ಕೆಟ್ಟವರಾದ ನಾವೇ, ವಾಕ್ಯ ಇದೆ ಅಲ್ವಾ, ಕೆಟ್ಟವರಾದ ನಾವೇ ಬೇರೆಯವ್ರನ್ನ ಮೆಚ್ಚಲಿಸ್ಲಿಕ್ಕೆ ಹೋಗ್ತೇವೆ. ಆದರೆ ಯಾರು ಕೂಡ ಯಾರನ್ನು ಮೆಚ್ಚಿಸಿ ಇನ್ನೂ ಮುಗಿಯುವುದೂ ಇಲ್ಲ, ಯಾರನ್ನು ಮೆಚ್ಚಿಸ್ಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಅವ್ರ ಒಳಗಡೆ ಏನು ನಡೀತದಂತೇಳಿ ನಮಗೇನೂ ಗೊತ್ತಿರೋದಿಲ್ಲ. ಆದರೆ ಈ ದೇವರನ್ನು ಮೆಚ್ಚಿಸ್ಲಿಕ್ಕೆ ಒಂದು ದಾರಿ ಇಟ್ಟಿದ್ದಾರೆ ಪ್ರಿಯರೇ. ಆ ದಾರಿ ಯೇಸು ಕ್ರಿಸ್ತರಾಗಿದ್ದಾರೆ. ಆ ದಾರಿ ಇಲ್ಲದೆ ಬೇರೆ ಯಾವ ದಾರಿನೂ ಇಲ್ಲ, ಯಾವ ಧರ್ಮದ ದಾರಿನೂ ಇಲ್ಲ, ಯಾವುದೇ ಒಂದು ಸಂಪ್ರದಾಯದ ದಾರಿನೂ ಇಲ್ಲ. ಬದಲಾಗಿ ಈ ಶುಭ ಸಂದೇಶದ ಮುಖಾಂತರ ಮಾತ್ರವೇ ಈ ಶುಭ ಸಂದೇಶ ನಮ್ಗೆ ಆಲಿಸಲಿಕ್ಕೆ ದೇವರು ಕೃಪೆ ಕೊಡ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ವೆಬ್ಎಕ್ಸಲ್ಲಿ ಇದೆ. ಎಷ್ಟು ಜನರು ಜಾಯಿನ್ ಆಗ್ತಿರೋ ಗೊತ್ತಿಲ್ಲ ನನಗೆ. ಪ್ರತಿದಿನ ಬೆಳಿಗ್ಗೆ ಮುಂಚಾನೆ 5 ಗಂಟೆಯಿಂದ 10 ಗಂಟೆ ತನಕ. ಅಷ್ಟು ಮಾತ್ರ ಅಲ್ಲ, ಎಷ್ಟೋ ರಿಟ್ರೀಟ್ಸ್ಗಳಿವೆ. ಫಸ್ಟ್ ಸಂಡೇ ರಿಟ್ರೀಟ್, ಫಾಸ್ಟಿಂಗ್ ಪ್ರೇಯರ್ಸ್ ಇದೆ. ಅದಾದ ನಂತರ ಮುಲ್ಕಿ ಡಿವೈನ್ ಕಾಲ್ ಸೆಂಟ್ರಲ್ಲಿ ಡಿಸೆಂಬರ್ ತಿಂಗಳ 12ರಿಂದ 15 ತನಕ ಇದೇ ವರ್ಷದಲ್ಲಿ ಇದೆ, 2024. ಎಷ್ಟು ಅವಕಾಶ ಈ ಶುಭ ಸಂದೇಶವನ್ನು ಆಲಿಸಲಿಕ್ಕೆ ದೇವರು ನಮ್ಗೆ ಕೊಡ್ತಾ ಇದ್ದಾರೆ ಪ್ರಿಯರೇ. ಯಾಕೆ? ಒಂದೇ ಒಂದು ಉದ್ದೇಶ, ಏನಂದರೆ ನಮ್ಮನ್ನು ಅವರ ಆಲಯವನ್ನಾಗಿ ಮಾರ್ಪಡಿಸಬೇಕು. ನಮ್ಮನ್ನು ಅವರ ಆಲಯವನ್ನಾಗಿ ಮಾರ್ಪಡಿಸಬೇಕು. ಅವರಿಗೆ ನಮ್ಮಲ್ಲಿ ವಿಶ್ರಾಂತಿ, ನಮಗೆ ವಿಶ್ರಾಂತಿ ಕೊಡ್ಲಿಕ್ಕೆ ಅವ್ರಿಗೆ ಬೇಕು. ಇಂದು ನಾವು ಹುಡುಕ್ತಾ ಇದ್ದೇವೆ ಸಮಾಧಾನ, ಶಾಂತಿ, ಎಲ್ಲವನ್ನು ಹುಡುಕ್ತಾ ಇದ್ದೇವೆ. ಆದರೆ ಅದು ಸಿಗ್ತಾ ಇಲ್ಲ. ಯಾಕಂದರೆ ನಾವು ಅವರಲ್ಲಿ ಒಂದಾಗಲಿಲ್ಲ. ಈ ವಿಶ್ವಾಸ, ಅತಿ ಅಮೂಲ್ಯವಾದ ವಿಶ್ವಾಸ ನಮ್ಮಲ್ಲಿಲ್ಲ. ಇದು ಹುಟ್ಟುವುದು ಶುಭ ಸಂದೇಶದ ಮುಖಾಂತರ ಮಾತ್ರ, ಬೇರೆ ಯಾವುದರಿಂದಲೂ ಹುಟ್ಟೋದಿಲ್ಲ. ಎಷ್ಟು ನಾವು ಈ ವಾಕ್ಯಗಳನ್ನು ಧ್ಯಾನಿಸ್ತೇವೋ, ಒಂದೇ ಒಂದು ಶಿಲುಬೆಯನ್ನು ನಾವು ಧ್ಯಾನಿಸ್ತೇವೋ, ಶಿಲುಬೆ ಮರಣವನ್ನು ನಾವು ಧ್ಯಾನಿಸ್ತೇವೋ, ಶಿಲುಬೆ ಮರಣದಲ್ಲಿ ಏನಾಗಿದೆ ನನಗಾಗಿ ಅದನ್ನು ನಾವು ಧ್ಯಾನಿಸ್ತೇವೋ, ಆಗ ಮಾತ್ರವೇ ನಮ್ಮಲ್ಲಿ ದೇವರು ಕಾರ್ಯ ಮಾಡಲಿಕ್ಕೆ ಸಾಧ್ಯ. ಕೀರ್ತನೆಗಳ ಪುಸ್ತಕ 130ನೇ ಕೀರ್ತನೆ. ಸ್ತೋತ್ರಪ್ಪ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯ. ಯೇಸುವೆ ಸ್ತೋತ್ರಪ್ಪ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ ದೇವ, ಸ್ತೋತ್ರಪ್ಪ, ಥ್ಯಾಂಕ್ ಯು ಜೀಸಸ್. 130ನೇ ಕೀರ್ತನೆ. ಥ್ಯಾಂಕ್ ಯು ಲಾರ್ಡ್. 32ನೇ ಕೀರ್ತನೆ 13-14ನೇ ವಾಕ್ಯ. ಆರಿಸಿಕೊಂಡಿಹನು ಪ್ರಭು. ಈಗ ಸಿಯೋನ್ ನಗರವನ್ನಲ್ಲ, ನನ್ನನ್ನು ಮತ್ತು ನಿನ್ನನ್ನು ದೇವರು ಆರಿಸಿಕೊಂಡಿದ್ದಾರೆ. ಯಾಕಂದರೆ ಅಪೇಕ್ಷೆ, ಯಾರ ಅಪೇಕ್ಷೆ ಗೊತ್ತಾ? ನಿಮ್ಮ ಅಪೇಕ್ಷೆ ಅಲ್ಲ, ನನ್ನ ಅಪೇಕ್ಷೆ ಅಲ್ಲ. ಆದರೆ ದೇವರು ಬಯಸ್ತಾ ಇದ್ದಾರೆ ಪ್ರಿಯರೇ, ದೇವರು ಅಪೇಕ್ಷಿಸ್ತಾ ಇದ್ದಾರೆ ನಮ್ಮೊಬ್ಬೊಬ್ಬರನ್ನು ಅವರ ನಿವಾಸಕ್ಕಾಗಿ ಅವರು ಬಯಸ್ತಾ ಇದ್ದಾರೆ. ಎಂಥ ಸೌಭಾಗ್ಯ! ಈ ಭೂಮಿಯಲ್ಲಿರುವ ಒಂದು ಪಾಪಿಗಾಗಿ ದೇವರು ಬಯಸ್ತಾ ಇದ್ದಾರೆ. ಪಾಪಿಯನ್ನು ಪರಿಶುದ್ಧಗೊಳಿಸಿ ಅವನೊಂದಿಗೆ ನಿವಾಸ ಮಾಡಲು ದೇವರು ಬಯಸ್ತಾ ಇದ್ದಾರೆ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಯಾವಾಗ? ಈಗ ಮಾತ್ರ ಅಲ್ಲ ಪ್ರಿಯರೇ, ಶಾಶ್ವತವಾಗಿ ಎಂದೆಂದಿಗೂ ನಮ್ಮ ಜೊತೆಗಿರಲು ದೇವರು ಬಯಸ್ತಾ ಇದ್ದಾರೆ. ಮನುಷ್ಯ ಬಯಸದೇ ಇರ್ಬೋದು, ನಾವು ಮನುಷ್ಯರನ್ನು ಹುಡುಕಿಕೊಂಡು ಹೋಗಿರ್ಬೋದು, ಮನುಷ್ಯರನ್ನು ಬಯಸಿ ಹೋಗಿರ್ಬೋದು. ಆದರೆ ಅವ್ರು ಇರ್ತೇನಂತೇಳಿ ವಾಗ್ದಾನ ಮಾಡಿ ಮಣ್ಣಿನ ತನಕ ಮಾತ್ರ. ಆದರೆ ಅವರಿಗೆ ಶಾಶ್ವತವಾಗಿ ನಮ್ಮ ಜೊತೆ ಇರ್ಲಿಕ್ಕೆ ಆಗೋದಿಲ್ಲ. ಆದರೆ ಈ ದೇವರು, ನಮ್ಮನ್ನು ಪ್ರೀತಿಸುವ ದೇವರು, ಏಕೈಕ ದೇವರು, ನಿಜವಾದ ದೇವರು, ನನ್ನ ರಕ್ಷಕನಾದ ದೇವರು, ಪ್ರೀತಿ ಸ್ವರೂಪಿಯಾದ ದೇವರು ಏನು ಬಯಸ್ತಾ ಇದ್ದಾರೆ? ಎಲ್ಲಿರ್ತಾರಂತೆ? ವಿಶ್ವಾಸಿಯಲ್ಲಿ.
ವಿಶ್ವಾಸಿಯಲ್ಲಿ ಏನ್ ಹೇಳ್ತಾರೆ? ಇರುವೆನಿಲ್ಲೇ, ಇಲ್ಲೇ ಇರ್ತೇನೆ, ನಿನ್ ಜೊತೆಗೆ ಇರ್ತೇನೆ. ಇಮ್ಯಾನ್ಯುವೆಲ್. ನಮ್ಗೆ ಗೊತ್ತು ಇಮ್ಯಾನ್ಯುವೆಲ್ ಅಂದ್ರೆ ಏನು? ದೇವರು ನನ್ನ ಜೊತೆಗೆ. ಹೇಳಿ ನೋಡೋಣ, ಇಮ್ಯಾನ್ಯುವೆಲ್. ಯೇಸು ನನ್ನ ಜೊತೆಗೆ. ಇಮ್ಯಾನ್ಯುವೆಲ್, ಯೇಸು ನನ್ನ ಜೊತೆಗೆ. ನೋಡಿ, ಇರುವೆನಿಲ್ಲೇ ಅಂದ್ರೆ ನನ್ನೊಳಗೆ, ನಿನ್ನೊಳಗೆ ಈ ಯೇಸು ಇರ್ತಾರೆ. ಇದು ಯಾರ ಅಭಿಲಾಷ? ನನ್ನ ಅಭಿಲಾಷ ಅಲ್ಲ, ದೇವರ ಅಭಿಲಾಷ. ಏನಂದ್ರೆ ನನ್ನೊಳಗೆ, ನನ್ನ ಜೊತೆಗೆ ಇರಬೇಕು, ನನ್ನ ಜೊತೆಗೆ ಅವ್ರು ನಡಿಬೇಕು, ನನ್ನ ಜೊತೆಗಿದ್ದು ನನ್ನೊಂದಿಗೆ ಸಂಭಾಷಣೆ ಮಾಡಬೇಕು, ನನ್ನ ಜೊತೆಗಿದ್ದು ನನ್ನನ್ನು ಸವರಬೇಕು, ನನ್ನನ್ನು ಅವರು ಮುದ್ದಿಸಬೇಕು, ಪ್ರೀತಿಸಬೇಕು. ಇದು ಯಾರ ಅಭಿಲಾಷ? ದೇವರ ಅಭಿಲಾಷ. ನಾವೇನು ಮಾಡ್ತಾ ಇದ್ದೇವೆ? ನಾವು ಇವರಿಂದ ದೂರ ಓಡ್ತಾ ಇದ್ದೇವೆ ಪ್ರಿಯರೇ. ಆದರೆ ದೇವರ ಚಿತ್ತ ಏನು? ನನ್ನೊಂದಿಗೆ ಇರಲಿಕ್ಕೆ ಬೇಕು ದೇವರಿಗೆ. ನನ್ನನ್ನು ಬಯಸಿ ಅವರು ಬಂದಿದ್ದಾರೆ, ನನ್ನನ್ನು ಅಪೇಕ್ಷಿಸ್ತಾ ಇದ್ದಾರೆ. ಏನು ಸಣ್ಣ ಒಂದು ಮನುಷ್ಯ ಅಲ್ಲ ಬಯಸ್ತಾ ಇರೋದು. ನೋಡಿ, ಯಾವುದೇ CM PM ಪೋಸ್ಟಲ್ಲಿರುವವರು ಯಾರು ಕೂಡ ಇಲ್ಲಿ ಬಂದು ನಮ್ಮ ಜೊತೆಗಿರಲಿಕ್ಕೆ ಬಯಸುವುದಿಲ್ಲ. ನಮ್ಮ ಸ್ಟೇಟಸ್ ನೋಡ್ತಾರೆ. ನಮ್ಗೆ ಗೊತ್ತು, ಒಂದು ಹುಡುಗಿ ನೋಡಬೇಕಾದ್ರೆ, ಹುಡುಗ ನೋಡಬೇಕಾದ್ರೆ ನಾವು ಎಲ್ಲ ನೋಡ್ತೇವೆ. ಎಷ್ಟು ನಮ್ಗೆ ಮೆಚ್ಚುಗೆ ಆಗಬೇಕು. ಸೌಂದರ್ಯ ನೋಡ್ತಾರೆ, ಅದಾದ ನಂತರ ಎಜುಕೇಷನ್ ನೋಡ್ತಾರೆ, ಹಣ, ಅಂತಸ್ತು, ಆಸ್ತಿ ಪಾಸ್ತಿ, ಅದು ಇದು ಎಲ್ಲ ನೋಡಿ ಅದು ಕೂಡ ರಿಜೆಕ್ಟ್ ಆಗುತ್ತೆ ಕೆಲವೊಮ್ಮೆ. ಆದರೆ ಈ ದೇವರು ನಮ್ಮ ಹೃದಯವನ್ನು ನೋಡುವ ದೇವರಾಗಿದ್ದಾರೆ. ನಿನ್ನ ಒಳಗಡೆ ಏನು ನಡೀತಾ ಇದೆ ಅದನ್ನು ದೇವರು ನೋಡುವವರಾಗಿದ್ದಾರೆ ಪ್ರಿಯರೇ. ನಿನ್ನ ಅಂತರಂಗದಲ್ಲಿ ಏನು ಬಯಸ್ತಾ ಇದ್ದಿ ಈ ಸಮಯದಲ್ಲಿ ಅಂದರೆ ಲೋಕದ ಯಾವುದೇ ಅಲ್ಲ, ಬದಲಾಗಿ ಅವರನ್ನು ಬಯಸುವುದಾದರೆ, ಒಂದು ವೇಳೆ ಅವರನ್ನೇ ನೀನು ಬಯಸುವುದಾದರೆ, ನಿನ್ನ ಜೊತೆಗೆ ಇರಲು ಬಯಸುವಂಥ ಯಾವುದೇ ಒಂದು ಲೋಕದ ಒಂದು ಬಾಡಿಗಾರ್ಡ್ ಅಲ್ಲ, ಬದಲಾಗಿ ಆಕಾಶವೇ ನನ್ನ ಸಿಂಹಾಸನ, ಭೂಮಿಯೇ ನನ್ನ ಪಾದದ ಪೀಠ, ಅಷ್ಟು ಉನ್ನತನಾದ ದೇವರು ನಮ್ಮ ಜೊತೆ ನಡೆಯುವಾಗ ಪ್ರಿಯರೇ, ಯಾರು ತಾನೇ ನಮ್ಮನ್ನು ವಿರೋಧಿಸಬಲ್ಲರು ಪ್ರಿಯರೇ? ಯಾರು ತಾನೇ ನಮ್ಮನ್ನು ವಿರೋಧಿಸಬಲ್ಲರು? ಯಾರು ತಾನೇ ನಮ್ಮನ್ನು ಸೋಲಿಸಬಲ್ಲರು ಪ್ರಿಯರೇ? ಯಾರಿಗೂ ಸೋಲಿಸ್ಲಿಕ್ಕಾಗೋದಿಲ್ಲ. ಆದರೆ ನಾನು ಮಾಡಬೇಕಾದ ಒಂದೇ ಕಾರ್ಯ, ಅವ್ರ ಜೊತೆಗೆ ನಾನು ಇರಬೇಕು. ಇದಾಗಬೇಕಾದ್ರೆ ನಾನು ಮೊದಲು ಹೊಸದಾಗಿ ಹುಟ್ಟಬೇಕು. ಈ ಕಾರ್ಯ ನನ್ನಲ್ಲಿ ಆಗದಿದ್ರೆ ಖಂಡಿತವಾಗ್ಲೂ ಇದೆಲ್ಲ ಏನೆಲ್ಲ ಕೇಳಿಸಿದ್ವೋ ಅದು ಒಂದು ಅನುಭವ ಮಾತ್ರ, ಒಂದು ಕೇಳಿಸಿ ಚೆನ್ನಾಗಿರುತ್ತೆ ಮಾತ್ರ. ಆದರೆ ಇದಕ್ಕಾಗಿ ಆಸೆ ಪಡಿ. ನಿಕೋದೇಮ ಬಂದ, ನಮ್ಗೆ ಗೊತ್ತು, ಹೆಸರಾಂತ ಬೋಧಕ. ಅವನು ಬಂದ. ಯೇಸು ಅಲ್ಲಿ ಹೇಳಲಿಲ್ಲ, ಓ ನೀನು ಹೆಸರಾಂತ ಬೋಧಕ, ಬಾ ಮತ್ತು ನಾನು ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗುವ ಅಂತೇಳಿ ಕರೀಲಿಲ್ಲ. ಬದಲಾಗಿ ಹೇಳಿದ್ದು ಒಂದೇ, ನೀನು ಹೊಸದಾಗಿ ಹುಟ್ಟದೆ ಹೋಗಿದ್ರೆ ಸ್ವರ್ಗ ಸಾಮ್ರಾಜ್ಯ ನೀನು ಪ್ರವೇಶಿಸುವುದಿಲ್ಲ. ಯಾಕಂದರೆ ಹೊಸದಾಗಿ ಹುಟ್ಟುವುದಂದರೆ ದೇವರಿಂದ ಹುಟ್ಟುವುದಾಗಿದೆ, ವಾಕ್ಯದಿಂದ ಹುಟ್ಟುವುದಾಗಿದೆ ಪ್ರಿಯರೇ. ಈ ವಾಕ್ಯವೇ ಯೇಸು ಆಗಿದ್ದಾರೆ. ಯೇಸುವನ್ನು ಯಾವಾಗ ನಾವು ಸ್ವೀಕರಿಸ್ತೇವೋ, ಯೇಸುವನ್ನು ಯಾವಾಗ ನಾವು ಪಡಿತೇವೋ, ನನ್ನ ರಕ್ಷಕ, ನನ್ನ ಒಂದು ವಿಮೋಚಕ ಅಂತೇಳಿ ನಾವು ಯಾವಾಗ ಸ್ವೀಕರಿಸ್ತೇವೋ ಆಗ ಮಾತ್ರವೇ ನಮಗೆ ಸ್ವರ್ಗ ಸಾಮ್ರಾಜ್ಯ ಪ್ರಿಯರೇ. ಈ ಲೋಕದಲ್ಲಿರುವಾಗಲೇ, ಇಲ್ಲಿರುವಾಗಲೇ, ಎಲ್ಲೋ ಹೋಗ್ಬೇಕಂತಿಲ್ಲ, ನೀವು ಎಲ್ಲಿದ್ದೀರೋ ಅಲ್ಲೇ ಆ ಸಾಮ್ರಾಜ್ಯವನ್ನು ಅನುಭವಿಸ್ಲಿಕ್ಕಾಗುತ್ತೆ, ಅಲ್ಲೇ ನಮಗೆ ಆ ಸಮಾಧಾನವನ್ನು ಅನುಭವಿಸ್ಲಿಕ್ಕಾಗುತ್ತೆ, ಅದೇ ಒಂದು ನೆಮ್ಮದಿಯನ್ನು ನಮ್ಗೆ ಅನುಭವಿಸ್ಲಿಕ್ಕಾಗುತ್ತೆ. ಯಾಕಂದರೆ ನಮ್ಮೊಳಗೆ ಯಾರಿರ್ತಾರೆ? ಆಗ ಯೇಸು ಇರ್ತಾರೆ. ಯಾವ ಕೊರತೆಯೂ ಇರುವುದಿಲ್ಲ. ಇಂದು ನಮಗೆ ಕೊರತೆ, ನಾವು ನೋಡ್ತಾ ಇರೋದು ಬಾಹ್ಯವಾದ ಕೊರತೆ. ಆದರೆ ನಮ್ಮೊಬ್ಬೊಬ್ಬರಿಗೂ ಇರುವಂಥ ಒಂದೇ ಒಂದು ಕೊರತೆ, ನಮ್ಮ ದೇಹ ಇನ್ನೂ ದೇವಾಲಯವಾಗಲಿಲ್ಲ. ಅಂದರೆ ಅವರ ಆತ್ಮರು ಇನ್ನೂ ಕೂಡ ನಾವು ಪಡಿಲಿಲ್ಲ. ಆತ್ಮರನ್ನು ಯಾವಾಗ ನಾವು ಪಡಿತೇವೋ ಆಗ ಮಾತ್ರವೇ ಅವರ ಒಂದು ಹಾದಿಯಲ್ಲಿ ನಿತ್ಯ ಜೀವದೆಡೆಗೆ, ಅಂದರೆ ಅವರನ್ನು ಅರ್ಥಕೊಳ್ಳುತ್ತಾ, ಅವರನ್ನು ಪ್ರೀತಿಸುತ್ತಾ ನಮ್ಮ ಮುನ್ನಡಿಲಿಕ್ಕಾಗುತ್ತೆ. ಸಿಂಪಲ್ ಜೀವನ, ಕಾಂಪ್ಲಿಕೇಟೆಡ್ ಇಲ್ಲ ದೇವರನ್ನು ಮೆಚ್ಚಿಸಲಿಕ್ಕೆ. ನಾವು ಯೋಚಿಸುವ ರೀತಿಯಲ್ಲಿ ಎಷ್ಟು ಕಾಂಪ್ಲಿಕೇಟೆಡ್ ಇದೆ ಅಲ್ವಾ? ನಮ್ಮ ಭಯ ಆಗುತ್ತೆ, ಅಯ್ಯೋ ಈಗ ಈ ರೀತಿ ಆಯಿತು, ಈಗೇನು ಮಾಡಲಿ ನಾನು, ಇನ್ನೇನು ಮಾಡಬೇಕು, ಇನ್ನೇನು ಕಾರ್ಯ ಮಾಡಬೇಕು, ಎಷ್ಟು ಕಾಂಪ್ಲಿಕೇಟೆಡ್ ಇದೆ ಅಲ್ವಾ? ಈಗೇನು ಮಾಡ್ತಾರೋ, ಈ ದಿನ ನಾನು ಚರ್ಚಿಗೆ ಹೋಗಲಿಲ್ಲ, ಏನು ಮಾಡ್ತಾರೋ, ಈಗ ದೇವರು ನನ್ನನ್ನು ಏನಾದರೂ ಶಿಕ್ಷಿಸಿ ಬಿಡ್ತಾರ ಈಗ, ಆ ರೀತಿಯಲ್ಲೆಲ್ಲ ಬರುತ್ತೆ. ಆದರೆ ಆ ಥರ ಅಲ್ಲ ಪ್ರಿಯರೇ. ದೇವರು ಆ ಥರ ಏನೂ ಮಾಡಲಿಲ್ಲ.
ಬದಲಾಗಿ ಎಲ್ಲೇ ಇರು, ಇದನ್ನು ಯಾರೆಲ್ಲ ಆಲಿಸ್ತಿರೋ, ಯಾರೆಲ್ಲ ನೋಡ್ತಿರೋ, ಆ ಇರುವ ಜಾಗದಲ್ಲೇ ಒಂದು ವೇಳೆ ಪಶ್ಚಾತ್ತಾಪ ಪಟ್ಟು, ಅಪ್ಪ ಈ ಒಂದು ದೇಹದ ಮುಖಾಂತರ ಈ ದೇಹ ನಿಮ್ಮ ಆಲಯವಾಗಬೇಕಿತ್ತು, ನಾನು ಶುಭ ಸಂದೇಶವನ್ನು ಆಲಿಸಿ ನಿಮ್ಮಲ್ಲಿ ವಿಶ್ವಾಸ ಇಟ್ಟು ನಾನು ಜೀವಿಸಬೇಕಾಗಿತ್ತು, ಆದ್ರಪ್ಪ ನಾನು ಈ ದೇಹ ಕೊಟ್ಟ ಒಂದು ದೇಹ ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ನಾನು ಜೀವಿಸಿದ್ದೇನೆ ಅಂತೇಳಿ ಒಂದು ವೇಳೆ ಪಶ್ಚಾತ್ತಾಪ ಪಟ್ಟು ಅವರನ್ನು ಒಪ್ಪಿಕೊಳ್ಳುವುದಾದರೆ ಅದೇ ಸಮಯದಲ್ಲಿ ಅವರು ಸ್ವೀಕರಿಸಿ ಆಯಿತು. ಈ ಲೋಕದ ಜನ ನಿಮ್ಮನ್ನು ಸ್ವೀಕರಿಸದೆ ಹೋಗ್ಬೋದು ಪ್ರಿಯರೇ, ನಿಮ್ಮ ಹಳೆ ಜೀವನವನ್ನು ತೆಗೆದು ನಿಮ್ಮನ್ನು ಚುಚ್ಚಬಹುದು. ಆದರೆ ದೇವರು ಹೇಳ್ತಾರೆ ಏನಂದರೆ, ನಾನು ನಿನ್ನ ತಪ್ಪುಗಳನ್ನು ನಿನ್ನ ಪಾಪಗಳನ್ನು ನೆನಪಿಗೆ ತಂದುಕೊಳ್ಳುವುದಿಲ್ಲ. ಅಂಥ ದೇವರು ನಮ್ಮ ದೇವರಾಗಿದ್ದಾರೆ. ಯಾಕೆಂದರೆ ನನ್ನ ಪಾಪ ನನ್ನ ಶಾಪ ಎಲ್ಲವನ್ನು ಕೂಡ ಆ ಶಿಲುಬೆಗೆ ಅವರು ಜಡಿಸಿ ಹಾಕಿದ್ದಾರೆ. ನನ್ನ ಎಲ್ಲವನ್ನು ಕೂಡ ಆ ಶಿಲುಬೆಯಲ್ಲಿ ಜಡಿಸಿದ್ದು ಏಕೆಂದರೆ ನನ್ನನ್ನು ನಿನ್ನನ್ನು ಬೆಲೆಗೆ ಕೊಂಡುಕೊಂಡು ನನ್ನನ್ನು ಒಂದು ಆಲಯವಾಗಿ ಮಾಡಲಿಕ್ಕೆ, ಒಂದು ಹೊಸದಾಗಿ ಜೀವಿತವನ್ನು ಕೊಡಲಿಕ್ಕೆ, ಆತ್ಮರನ್ನು ಕೊಡಲಿಕ್ಕೆ ದೇವರು ನನ್ನನ್ನು ಆರಿಸಿದ್ದಾರೆ, ಬೆಲೆಗೆ ಕೊಂಡುಕೊಂಡಿದ್ದಾರೆ. ಈ ಸಮಯದಲ್ಲಿ ನೀವು ಯೋಚಿಸ್ಬೋದು, ನನಗೇನು ಬೆಲೆ ಇದೆ? ಎಷ್ಟೋ ಜನರು ಯೋಚಿಸ್ತಾ ಇದ್ದಾರೆ, ನನಗೇನು ಬೆಲೆ ಇದೆ, ನನಗೆ ಯಾರು ಬೆಲೆ ಕೊಡ್ತಾ ಇಲ್ಲ. ನಾವು ಯೋಚಿಸ್ತೇವೆ, ಜನರಿಂದ ಬಯಸ್ತೇವೆ ಪ್ರಿಯರೇ, ಜನರು ನಮಗೆ ಬೆಲೆ ಕೊಡ್ತಾ ಇಲ್ಲ. ಸ್ವತಃ ನಾವು ಯೋಚಿಸ್ತೇವೆ, ನನಗೇನು ಬೆಲೆ ಇದೆ? ಬೆಲೆ ಇದೆ ಪ್ರಿಯರೇ, ಬೆಲೆ ಇದೆ. ಸೃಷ್ಟಿಸಿದ್ದು ಮಾತ್ರ ಅಲ್ಲ, ಬೆಲೆ ಕೊಟ್ಟು ಕೊಂಡುಕೊಂಡಿದ್ದಾರೆ. 1 ಪೇತ್ರ 1:19 ವಾಕ್ಯ, ಅಲ್ಲಿ ದೇವರು ಮಾಡಿದಂಥ ಕಾರ್ಯ ಇದಾಗಿದೆ. ನನ್ನನ್ನು ಆಲಯವಾಗಿಸಬೇಕಾದ್ರೆ ಯಾವುದೇ ಒಂದು ನಶಿಸಿ ಹೋಗುವ ಬೆಳ್ಳಿ ಬಂಗಾರ ಕೊಡಲಿಲ್ಲ ಪ್ರಿಯರೇ. ಈ ಲೋಕದಲ್ಲಿ ಏನೆಲ್ಲ ಬೆಳ್ಳಿ ಬಂಗಾರ ಕೊಟ್ಟು ನಾವು ಏನೆಲ್ಲ ಖರೀದಿ ಮಾಡ್ತೇವೆ, ಆದರೆ ಅದು ಒಂದಲ್ಲ ಒಂದಿನ ಹಾಳಾಗಿ ಹೋಗುತ್ತೆ. ಆದರೆ ಯೇಸು ಕ್ರಿಸ್ತರು ಬೆಳ್ಳಿ ಬಂಗಾರ ಮುತ್ತು ವಜ್ರ ಏನು ಕೊಟ್ಟು ನಮ್ಮನ್ನು ಕೊಂಡುಕೊಳ್ಳಿಲ್ಲ, ಬದಲಿಗೆ ಏನು ಕೊಟ್ಟರು? ನನ್ನ ಬದಲು. ಅಂದರೆ ನನ್ನನ್ನು ಈಗ ಖರೀದಿಸಬೇಕು. ಒಂದು ಶಾಪಿಗೆ ಹೋಗಿ ನಾವು ಹಣ ಕೊಟ್ಟು ಕೊಂಡ್ಕೊಳ್ತೇವಲ್ವ, ಅದೇ ರೀತಿಯಲ್ಲಿ ನಾನು ಮತ್ತು ನೀನು ಸೈತಾನನ ವಶದಲ್ಲಿದ್ವಿ, ಮರಣದ ಅಧಿಕಾರಿಯ ವಶದಲ್ಲಿದ್ವಿ. ಆ ಮರಣದಿಂದ ತಪ್ಪಿಸಬೇಕಾದ್ರೆ ಒಂದು ಅಮೌಂಟ್ ಕೊಡಬೇಕು, ಒಂದು ಬೆಲೆ ಕೊಡಬೇಕು. ಏನು ಬೆಲೆ ಕೊಡ್ತೀರಿ? ದೇವರು ಯೋಚಿಸಿದ್ರು, ಏನು ಬೆಲೆ ಕೊಡೋದು? ಈ ಮಗಳಿಗೆ ಈ ಮಗನಿಗೆ ಬೆಳ್ಳಿ ಬಂಗಾರ ಚೀಪ್ ಆಯಿತು. ಬೆಳ್ಳಿ ಬಂಗಾರ ದೇವರ ಲೆಕ್ಕದಲ್ಲಿ ಏನೂ ಅಲ್ಲ, ಚೀಪ್, ಬೇಡ. ಬದಲಾಗಿ ಈ ಮಗಳನ್ನು ಈ ಮಗನನ್ನು ಯಾವ ಕಳಂಕವೂ ಇಲ್ಲದ, ಯಾವ ನ್ಯೂನ್ಯತೆಯೂ ಇಲ್ಲದ, ಅಂದರೆ ಯಾವ ಪಾಪವೂ ಇಲ್ಲದ, ಯಾವ ಶಾಪವೂ ಇಲ್ಲದ, ದೇವರ ವಾಕ್ಯದಿಂದ ಜನಿಸಿದ, ಆದಾಮನಿಂದ ಬಂದಂತ ಅಲ್ಲ, ಬದಲಾಗಿ ದೇವರ ವಾಕ್ಯದಿಂದ ಜನಿಸಿದ ದೇವರ ಪುತ್ರನಾದ ಆ ಬಲಿಯ ಕುರಿಮರಿ ಅಂತ ಇಗೋ ಲೋಕದ ಪಾಪಗಳ ಪರಿಹಾರಕ್ಕಾಗಿ ಕಳಿಸಲಾದ ಈ ಪುತ್ರ, ಆ ಯೇಸುವಿನ ಅಮೂಲ್ಯ ರಕ್ತವೇ ಆ ಬೆಲೆಯಾಗಿದೆ ಪ್ರಿಯರೇ. ಇಂದು ನನ್ನ ನಿನ್ನ ದೇಹದ ಬೆಲೆಯೇನು? ಯೇಸುವಿನ ರಕ್ತ. ಈ ದಿನದಲ್ಲಿ ಯಾರು ಯೋಚಿಸಬೇಡಿ ನನಗೆ ಬೆಲೆ ಇಲ್ಲ ಅಂತೇಳಿ. ಯೇಸು ಕ್ರಿಸ್ತರು ಬೆಲೆ ಕೊಟ್ಟಿದ್ದಾರೆ, ಆ ಶಿಲುಬೆಯಲ್ಲಿ ಕೊಟ್ಟಿದ್ದಾರೆ ಪ್ರಿಯರೇ. ಆ ರಕ್ತವನ್ನು ಕೊಟ್ಟು ನಮ್ಮೊಬ್ಬೊಬ್ಬರನ್ನು ಕೂಡ ಬೆಲೆಗೆ ಕೊಂಡುಕೊಂಡಿದ್ದಾರೆ ಪ್ರಿಯರೇ. ಇಂದು ನೀನು ನಿನ್ನ ಸ್ವಂತ ಸೊತ್ತು ಅಲ್ಲ. ಇಂದು ನಾವು ಯೋಚಿಸ್ಬೋದು, ನನ್ನ ಸ್ವಂತ ಸೊತ್ತು, ನಾನು ಮಾಡ್ತೇನೆ, ನಾನು ಹೇಗೋ ಜೀವಿಸ್ತೇನೆ, ನಾನು ಹೇಗೋ ಮಾತಾಡ್ತೇನೆ, ನಾನು ಹೇಗೋ ಡ್ರೆಸ್ ಹಾಕ್ತೇನೆ, ನಾನು ಎಲ್ಲಿಗೂ ಹೋಗ್ತೇನೆ, ನನ್ನ ಸ್ವತಂತ್ರ ಇಲ್ಲ. ಇಂದು ನೀನು ಸ್ವತಂತ್ರ ಅಂತೇಳಿ ಜೀವಿಸ್ತಾ ಇರ್ಬೋದು, ಆದರೆ ಸ್ವತಂತ್ರದಲ್ಲಿ ಅಲ್ಲ, ನೀನು ಬಂಧನದಲ್ಲಿದ್ದಿ. ಆ ಮರಣದ ಅಧಿಕಾರಿಯಾಗಿದ್ದ ಅವನ ದಾಸತ್ವದಲ್ಲಿದ್ದಿ, ಪಾಪದ ಅಧೀನದಲ್ಲಿ ನೀನಿದ್ದಿ. ಆದರೆ ಇಂದು ಸ್ವಂತ ಸೊತ್ತು ಅಲ್ಲದೆ ಇರ್ಬೋದು, ಆದರೆ ನೀನು ದೇವರ ಸೊತ್ತಾಗಿದ್ದಿ. ಇಂದು ದೇವರು ಬೆಲೆಗೆ ಕೊಂಡುಕೊಂಡಂಥ ಸೊತ್ತು ನೀನಾಗಿದ್ದಿ. ಯಾಕಂದರೆ ಆ ದೇವರಿಗೆ ನಿನ್ನೊಳಗೆ ವಾಸ ಮಾಡಲಿಕ್ಕೆ ಬೇಕು.
ಯಾವುದೇ ಮನೆಯಲ್ಲಿ ಯಾವುದರಲ್ಲೂ ನಿಲ್ಲಿಕ್ಕೆ ಬೇಡ ದೇವರಿಗೆ. ಇದ್ದಾರೆ, ನಮ್ಮಲ್ಲೇ ಈಗ ಇಲ್ಲಿದ್ದಾರೆ, ಇಲ್ಲೇ ಚಲಿಸ್ತಾ ಇದ್ದಾರೆ. ಯಾಕಂದ್ರೆ ದೇವರು ಯಾರೊಬ್ಬರಿಂದಲೂ ದೂರ ಇಲ್ಲ, ಯಾರೊಬ್ಬರಿಂದಲೂ ದೂರ ಇಲ್ಲ. ವಿಶ್ವಾಸಿಸುವಾಗ ನಿನ್ನೊಳಗೆ ಯೇಸು. ಎಲ್ಲೇ ಇರು ನೀನು, ಹೇಗೇ ಇರು ನೀನು, ಹೇಗೇ ಇರಬಹುದು, ಆದರೆ ಈ ಯೇಸು ನೀನು ಯಾವಾಗ ವಿಶ್ವಾಸ ಮಾತ್ರ ಸಾಕು. ಅದೂ ಬೇಡ ಅಂದರೆ ಆ ವಿಶ್ವಾಸ ಕೂಡ ನಮ್ಮದಲ್ಲ ಪ್ರಿಯರೇ. ವಿಶ್ವಾಸ ಹುಟ್ಟಿಸುವುದು ಕೂಡ ಯೇಸುವೇ ಆಗಿದ್ದಾರೆ. ಅಂದರೆ ನಮ್ಮದು ಏನೂ ಇಲ್ಲ, ನಮ್ಮದೆಂದು ಏನೂ ಇಲ್ಲ ಈ ಲೋಕದಲ್ಲಿ. ಬದಲಾಗಿ ನಾವು ಒಬ್ಬೊಬ್ಬರು ಆತನ ಸೊತ್ತು. ಈ ಸೊತ್ತಾಗಿ ನಾವು ಜೀವಿಸುವಾಗ ಮಾತ್ರವೇ ನಾವು ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ. ಆಗ ಹೇಳ್ತಾರೆ, ನನ್ನ ಮೆಚ್ಚುಗೆಯ ಪುತ್ರ, ನನ್ನ ಮೆಚ್ಚುಗೆಯ ಪುತ್ರಿ ಅಂತೇಳಿ ನಮ್ಮೊಬ್ಬೊಬ್ಬರ ಹೆಸರನ್ನು ಕರೆದು ದೇವರು ಹೇಳ್ತಾರೆ ಪ್ರಿಯರೇ. ಏಕೆಂದರೆ ದೆವ್ವ ಬಿಡಿಸುವಾಗ ಯೇಸು ಕ್ರಿಸ್ತರಿಗೆ ವರದಿ ಮಾಡ್ಲಿಕ್ಕೆ ಬರ್ತಾರೆ ಶಿಷ್ಯರು. ದೆವ್ವ ಓಡಿತು ನಿಮ್ಮ ಹೆಸರು ತೆಗೆಯುವಾಗ. ನಾವು ಹೇಳ್ತೇವೆ ಯೇಸು ಯೇಸು ಹೇಳುವಾಗ ಎಲ್ಲ ಓಡಿತು, ಎಲ್ಲ ಆಯಿತು. ಹೌದು, ಆಯಿತು, ಆಗುತ್ತೆ, ಆ ನಾಮಕ್ಕೆಲ್ಲವೂ ಮಣಿತೆ. ಆದರೆ ಅಲ್ಲಿ ಯೇಸು ಹೇಳ್ತಾರೆ, ನಿಮ್ಮ ಹೆಸರುಗಳು ಸ್ವರ್ಗದಲ್ಲಿ ಬರೆದಿದೆ, ಅದಕ್ಕಾಗಿ ನೀವು ಸಂತೋಷಿಸಿ ಅಂತ ಹೇಳ್ತಾರೆ. ಅಂದರೆ ಯಾವಾಗ ನಾವು ವಿಶ್ವಾಸ ಇಡ್ತೇವೋ ಆಗ ಅಲ್ಲಿ ನಮ್ಮ ಸ್ವರ್ಗದ ರಿಜಿಸ್ಟ್ರಲ್ಲಿ ನಮ್ಮ ಹೆಸರು ರಿಜಿಸ್ಟರ್ ಆಗುತ್ತೆ ಪ್ರಿಯರೇ. ಈ ಲೋಕದ ಯಾವುದೇ ಬುಕ್ಕಲ್ಲಿ ನಿಮ್ಮ ಹೆಸರು ಇಲ್ಲದೆ ಇರ್ಬೋದು, ಅಳಿಸ್ಬೋದು, ಎಲ್ರಿಗೂ ತೆಗ್ದು ಹಾಕ್ಬೋದು, ಪರವಾಗಿಲ್ಲ. ಆದರೆ ಅಲ್ಲಿದ್ದು ಯಾರಿಗೂ ಕೂಡ ಅಳಿಸ್ಲಿಕ್ಕಾಗೋದಿಲ್ಲ. ಯಾಕೆಂದರೆ ಕೊಟ್ಟದ್ದು ಯಾವುದೇ ಒಂದು ಲೋಕದ ಬೆಲೆ ಅಲ್ಲ, ಲೋಕದ ಚೀಪಾದ ಬೆಲೆ ಅಲ್ಲ, ಯಾವುದೇ ನೀರಲ್ಲ, ಬದಲಾಗಿ ಯೇಸು ಕ್ರಿಸ್ತರ ರಕ್ತವೇ ಆ ಬೆಲೆ ಆಗಿದೆ ಪ್ರಿಯರೇ. ಆ ರಕ್ತ ಯಾವಾಗ ನಮ್ಮಲ್ಲಿ ನಮ್ಮ ಬೆಲೆ, ನನ್ನ ಬೆಲೆ ಅಂತೇಳಿ ನಾವು ಯಾವಾಗ ಸ್ವೀಕರಿಸ್ತೇವೋ ಆಗ 1 ಕೊರಿಂಥ 6ನೇ ಅಧ್ಯಾಯ 20ನೇ ವಾಕ್ಯ ನಮ್ಮಲ್ಲಿ ನೆರವೇರ್ತದೆ ಪ್ರಿಯರೇ. ಆ 20ನೇ ವಾಕ್ಯ ನಾವು ಆಲಿಸೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. 6:20. ಏಕೆಂದರೆ ನಾನು, ಯಾರು ಕ್ರಯಕ್ಕೆ ಕೊಳ್ಳಲಾದವರು ಹೇಳಿ ನೋಡೋಣ. ಏಕೆಂದರೆ ನಾನು ಕ್ರಯಕ್ಕೆ ಕೊಳ್ಳಲಾದವನು ಯೇಸು ಕ್ರಿಸ್ತರ ಅಮೂಲ್ಯ ರಕ್ತವೇ ಆ ಬೆಲೆಯಾಗಿದೆ. ಆದುದರಿಂದ ನನ್ನ ದೇಹದಲ್ಲಿ ಯಾರ ಮಹಿಮೆ ಬೆಳಗಬೇಕು? ಯಾರ ಮಹಿಮೆ ಬೆಳಗಬೇಕು? ದೇವರ ಮಹಿಮೆ ಬೆಳಗಬೇಕು. ನಾನು ಚಲಿಸುವಾಗ ಯೇಸು ಚಲಿಸಬೇಕು, ನಾನು ಮಾತಾಡುವಾಗ ಯೇಸು ಮಾತಾಡಬೇಕು, ನಾನು ನೋಡುವಾಗ ಯೇಸು ನೋಡಬೇಕು, ನಾನು ಆಲೋಚಿಸುವಾಗ ಯೇಸು ಆಲೋಚಿಸಬೇಕು. ಅಂದರೆ ಈ ದೇಹ ದೇವರ ಆಲಯವಾಗಬೇಕು. ಇದು ದೇವರ ಚಿತ್ತವಾಗಿದೆ ಪ್ರಿಯರೇ. ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯ, ಹಾಲೆಲೂಯ. ಎದ್ದು ನಿಂತುಕೊಳ್ಳೋಣ. ಈ ವಾಕ್ಯಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಯೇಸುವೇ ಸ್ತೋತ್ರಪ್ಪ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರ ವಾಕ್ಯವನ್ನು ಆಲಿಸಿದಾಗ ನಮಗೆ ಸಂತೋಷ ಆಗಿದೆಯಾ? ಕೆಲವರಿಗೆ ಸಂತೋಷ ಆಗಿದೆ, ಕೆಲವರಿಗೆ ಏನೂ ಆಗಿಲ್ಲ. ನೋಡಿ, ನಾವೀಗ ಕೇಳಿಸ್ಕೊಂಡಿದ್ದೆಲ್ಲವೂ ಕೂಡ ಪ್ರಾರಂಭದಿಂದ ಇದುವರೆಗೂ ಈ ಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳು ಅಲ್ಲ, ಪರಲೋಕಕ್ಕೆ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ವಿಷಯಗಳು. ಅದರಿಂದ ಯಾರೆಲ್ಲ ನಿಜವಾಗಲೂ ಒಂದು ನಿತ್ಯ ಜೀವದಲ್ಲಿ ನಂಬಿಕೆ ಇಟ್ಟು ಬದುಕ್ತಾ ಇದ್ದಾರೋ ಅವ್ರಿಗೆ ಮಾತ್ರನೇ ಈ ಸಂದೇಶಗಳು, ಏನು ಆಲಿಸಿದೀವೋ ವಾಕ್ಯಗಳು ಅಥವಾ ಸಂದೇಶ, ಅದು ನಿಜವಾಗ್ಲೂ ಸಂತೋಷ ಕೊಡುತ್ತೆ. ಆದರೆ ಈ ನಿತ್ಯ ಜೀವದ ಒಂದು ನಿರೀಕ್ಷೆ ಇಲ್ಲದೆ ಕೇವಲ ಲೋಕವನ್ನು ಮಾತ್ರ ಆಶ್ರಯಿಸಿ ಬದುಕುತ್ತಿರುವ ಎಷ್ಟೋ ಕ್ರೈಸ್ತರು ನಮ್ಮ ಮಧ್ಯದಲ್ಲಿ ನಾವಿದ್ದೀವಿ. ನಮಗೆ ಖಂಡಿತವಾಗಲೂ ಏನೇನೋ ಹೇಳ್ತಾ ಇದ್ದಾರೆ, ಇದೆಲ್ಲ ನಮಗೆ ಯಾಕೆ, ಇದರಿಂದ ನಮ್ಮ ಸಾಲ ತೀರುತ್ತಾ, ಇದರಿಂದ ನಮಗೆ ಮನೆ ಸಿಗುತ್ತಾ, ಇದರಿಂದ ನಮ್ಮ ಕಾಯಿಲೆ ವಾಸಿ ಆಗುತ್ತಾ,
ಇದರಿಂದ ನಮ್ಮ ಮನೆ ಮಕ್ಕಳಿಗೆ ಮದುವೆ ಆಗುತ್ತಾ, ಮಕ್ಕಳಾಗುತ್ತಾ, ಅಥವಾ ಮಕ್ಕಳು ಪಾಸ್ ಆಗ್ತಾರಾ, ಇದೆಲ್ಲ ತಗೊಂಡು ನಾವೇನು ಮಾಡೋದು? ಈ ಬೋಧನೆಗೂ ನಮ್ಮ ಜೀವನಕ್ಕೂ ಏನು ಸಂಬಂಧನೇ ಇಲ್ವಲ್ಲ ಅಂತ ಅನಿಸುತ್ತೆ. ಹಾಗೆ ಅನ್ನಿಸ್ಲಿಕ್ಕೆ ಕಾರಣ ಏನು ಅಂದರೆ, ನಾವಿನ್ನೂ ಕೂಡ ಪಾಪದಲ್ಲೇ ಇದ್ದೀವಿ. ಪಾಪದ ಆ ಒಂದು ಮರಣದಲ್ಲಿ, ಸೈತಾನನ ಅಧೀನದಲ್ಲಿ, ಲೋಕವನ್ನು ಪ್ರೀತಿ ಮಾಡ್ತಾ, ದೇವರ ಒಂದು ಕೋಪಕ್ಕೆ ಒಳಗಾಗಿ ಇನ್ನು ನಾವು ಇರೋದ್ರಿಂದ ನಮಗೆ ಹಾಗೆ ಅನಿಸುತ್ತೆ. ಆದರೆ ನಿಜವಾಗಲೂ ದೇವರ ಕೋಪದಿಂದ ಪಾರಾಗಿ ದೇವರನ್ನು ಪ್ರೀತಿಸುತ್ತಾ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿ ಜೀವಿಸುವವರಿಗೆ ಕೇಳಿಸಿಕೊಂಡಂಥ ಪ್ರತಿಯೊಂದು ವಾಕ್ಯಗಳು ಮತ್ತು ಇವತ್ತಿನ ಏನು ಸಂದೇಶ ನಾವು ಕೇಳಿಸ್ಕೊಂಡಿದ್ದೀವೋ ದೇವರ ವಾಕ್ಯ, ಅದು ನಮ್ಮ ಹೃದಯಕ್ಕೆ ಹರ್ಷಾನಂದವನ್ನು ತಂದು ಕೊಟ್ಟೇ ಕೊಡುತ್ತೆ. ಜೇನಿಗಿಂತ ಸಿಹಿಯಾದದ್ದು ಆ ಸುರುಳಿಯಿಂದ ನಾವು ಕೇಳಿಸ್ಕೊಂಡ್ವಿ ಅಲ್ವಾ? ಸೊ ಜೇನಿಗಿಂತ ಒಂದು ಸಿಹಿ ನಮ್ಮ ಮನಸ್ಸಿಗೆ ಕೊಡುತ್ತೆ ಆಲಿಸಿದಂಥ ಒಂದೊಂದು ವಾಕ್ಯಗಳು ಕೂಡ. ಆದರೆ ಹೇಳಿದ ಹಾಗೆ ಆತ್ಮದಲ್ಲಿ ಸತ್ತವರಾಗಿದ್ದರೆ ನಮಗೇನು ಖುಷಿ ಕೊಡೋದಿಲ್ಲ. ಏನೋ ಎಲ್ಲರೂ ಕೈ ತಟ್ತಾರೆ, ನಾವು ತಟ್ಟಿಲ್ಲ ಅಂದರೆ ಸರಿಯಾಗೋದಿಲ್ಲಲ್ಲ. ನಾವು ಸೇರಿ ತಟ್ಬಿಡ್ತೀವಿ, ಎಲ್ಲರೂ ನಿಂತಾಗ ನಿಂತುಬಿಡ್ತೀವಿ, ಎಲ್ಲರೂ ಸ್ತೋತ್ರ ಹೇಳಿದಾಗ ಹೇಳಿಬಿಡ್ತೀವಿ. ಆದರೆ ಒಳಗಡೆ ನಮಗೇನು ಅಷ್ಟು ಖುಷಿ ಆಗಿರೋದಿಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಎಚ್ಚರಿಕೆಯಿಂದ ಬದುಕದೆ ಹೋದರೆ ವಂಚನೆಗೊಳಗಾಗಿ ನಿತ್ಯ ಜೀವ ಕಳೆದುಕೊಳ್ಳುವ ಸಾಧ್ಯತೆಗಳು ಖಂಡಿತವಾಗಲೂ ಇದೆ. ಪೌಲರು ತಿಮೋತಿಗೆ ಹೇಳ್ತಾರೆ, ತಿಮೋತಿಗೆ ಬರೆದಂಥ 2ನೇ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 3ರಿಂದ ಇರತಕ್ಕಂಥ ವಾಕ್ಯಗಳಲ್ಲಿ ಹೇಳ್ತಾರೆ. ಅದನ್ನು ಓದಿ ನಾವೊಂದು ಚಿಕ್ಕ ಪ್ರಾರ್ಥನೆ ಮಾಡಿ ಇಲ್ಲಿ ನಿಲ್ಲಿಸೋಣ. 2 ತಿಮೋತಿ ಚಾಪ್ಟರ್ 4 ವರ್ಸ್ 3, 4, 5. ಸಂತ ಪೌಲರು ತಿಮೋತಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 3ರಿಂದ ಇರತಕ್ಕಂಥ ವಾಕ್ಯಗಳು. ಜನರು ಸತ್ಯವಾದ ಅಥವಾ ಸದ್ಬೋಧನೆಯನ್ನು ಸಹಿಸದೆ ಸ್ವೇಚ್ಛಾಚಾರ, ಸ್ವಂತ ಇಚ್ಛೆ ಪ್ರಕಾರ ಅಥವಾ ಮನಸ್ಸಿನ ಇಚ್ಛೆ ಪ್ರಕಾರ ಬದುಕುವ ಕಾಲವು ಬರುತ್ತದೆ ಅಂತ ಯಾವತ್ತು ಹೇಳಿದ್ದು? 2000 ವರ್ಷಗಳ ಹಿಂದೆ ಒಬ್ಬ ದೇವರ ಪ್ರವಾದಿ ಅಪೊಸ್ತಲ ಪೌಲರು ನುಡಿದಂಥ ಮಾತು. ಕಾಲವರು ಬರುತ್ತದೆ ಅಂತ ಅವತ್ತು ಹೇಳಿದ್ದು ಬಂದಾಯಿತು. ಇವತ್ತಲ್ಲ, ಬಂದು ಸಾವಿರಾರು ವರ್ಷಗಳೇ ಆಗೋಯ್ತು, ಎಷ್ಟೋ ವರ್ಷಗಳೇ ಆಗೋಯ್ತು ಬಂದು. ಆ ಕಾಲದಲ್ಲಿ ನಾವಿದ್ದೀವೀಗ. ಜನರು ಸತ್ಯ ಬೋಧನೆಯನ್ನು, ಶುಭ ಸಂದೇಶವನ್ನು, ದೇವರ ರಾಜ್ಯಕ್ಕೆ ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ಬೋಧನೆಯನ್ನು ಇಷ್ಟಪಡದ ಕಾಲವು ಬರುತ್ತದೆ. ಅದು ಅವರಿಗೆ ಇಷ್ಟ ಆಗೋದಿಲ್ಲ, ಬೋಧನೆ ಇಷ್ಟ ಆಗೋದಿಲ್ಲ. ಏನು ಹೇಳಿದರು? ಏನೂ ಅರ್ಥ ಆಗಿಲ್ಲ, ಏನೂ ಗೊತ್ತಿಲ್ಲ. ಇದೆಲ್ಲ ನಮಗೆ ಆಗಬೇಕು, ಇದರಿಂದ ನಮ್ಮ ಸಮಸ್ಯೆಗೂ ಅದಕ್ಕೂ ಸಂಬಂಧನೇ ಇಲ್ಲ. ಇದು ತಗೊಂಡು ನಾವೇನು ಮಾಡೋದು? ಅದರಿಂದ ಜನರು ಯಾವ ರೀತಿ ಬೋಧನೆ ಇಷ್ಟಪಡ್ತಾರೆ? ತಮ್ಮ ದುರಿಚ್ಛೆಗಳು ಅಥವಾ ಶರೀರದ ಇಚ್ಛೆಗಳಿಗೆ, ಆಸೆಗಳಿಗೆ, ಮನಸ್ಸಿನ ಆಸೆಗಳಿಗೆ ತಕ್ಕದಾಗಿ ಬೋಧಿಸುವವರಿಗೆ ಕಾತುರದಿಂದ ಕಿವಿಗೊಡಲು. ಯಾವ ಬ್ರದರ್ ಬರ್ತಾರೆ? ಆ ಬ್ರದರ್ ಬರ್ತಾ ಇದ್ದಾರಾ? ಅವ್ರು ಬಂದರೆ ಕರೆಕ್ಟಪ್ಪ, ನಮ್ಮ ಹೆಸರು ಹಾಗೆ ಕರೆದು ಬಿಡ್ತಾರೆ. ಆಮೇಲೆ ನಮ್ಮ ಅಪ್ಪನ ಹೆಸರು ಕರೀತಾರೆ, ನಮ್ಮ ತಾತನ ಹೆಸರು ನಮಗೇ ಗೊತ್ತಿಲ್ಲ, ಅವ್ರ ಹೆಸರು ಹೇಳ್ತಾರೆ. ಆಮೇಲೆ ನಮ್ಮ ತಾತನ ಕಾಲದಿಂದ ಇವತ್ತಿನ ತನಕ ಏನೇನು ಆಯಿತೋ ಅದೆಲ್ಲ ಡೀಟೇಲ್ ಆಗಿ ಹೇಳ್ತಾರೆ. ಕೇಳಿಸ್ಕೊಳ್ಳಿಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಯೇಸು ಬಗ್ಗೆ ಏನೂ ಇಲ್ಲ, ತಾತನ ಬಗ್ಗೆ ಇರುತ್ತೆ. ನೀನು ಎಲ್ಲಿ ಬಿದ್ದೆ, ಎಷ್ಟು ಗಂಟೆಗೆ ಬಿದ್ದೆ, ನಿನ್ನ ಬೈಕ್ ನಂಬರ್ ಎಷ್ಟು, ನಿನ್ನ ಬೈಕ್ ಕಲರ್ ಯಾವುದು, ನಿನ್ನ ಕಾರ್ ನಂಬರ್ ಎಷ್ಟು, ನಿನ್ನ ಮನೆ ಡೋರ್ ನಂಬರ್ ಎಷ್ಟು, ನಿನ್ನ ಮನೆ ಅಡ್ರೆಸ್ ಯಾವುದು, ಯಾವ ಬೀದಿಲಿದೆಯಾ, ಯಾವ ಊರಲ್ಲಿದೆಯಾ, ನೀನು ಇಲ್ಲಿರುವಾಗ ಈಗ ನಿನ್ನ ಹೆಂಡತಿ ಅಡುಗೆ ಮಾಡ್ತಾ ಇದ್ದಾಳೋ ಇಲ್ವೋ, ಮಕ್ಕಳು ಸ್ಟಡಿ ಮಾಡ್ತಾ ಇದ್ದಾರೋ ಇಲ್ವೋ, ಎಷ್ಟು ಗಂಡು ಮಕ್ಕಳು ಎಷ್ಟು ಹೆಣ್ಣು ಮಕ್ಕಳು, ಇದೆಲ್ಲ ಕೇಳಿಸ್ಕೊಳ್ಳೋಕೆ ನಮಗೇನು ಅನಿಸುತ್ತೆ? ಇವರು ನಿಜವಾಗಲೂ ದೇವರಿಂದ ಬಂದವರೇ, ಇವರಿಗೆಲ್ಲ ಗೊತ್ತಿದೆ ಡೀಟೇಲ್ ಆಗಿ. ಇದೇ ಬೇಕು ನಮಗೆ ಅಂತ ನಾವು ಇಷ್ಟಪಟ್ಟು ಇದರ ಹಿಂದೆ ಓಡ್ತೀವಿ. ಆದರೆ ನಿಮಗಾಗಿ ಶಿಲುಬೆ ಮೇಲೆ ಜಡಿಯಲ್ಪಟ್ಟ ಯೇಸುವಿನ ಶುಭ ಸಂದೇಶ ಸಾರಿದ್ರೆ ಯಾರಾದರೂ ನಮಗೆ ಗೊತ್ತಲ್ಲ ಯೇಸು ಸತ್ತಿರೋದು. ಪದೇ ಪದೇ ಅದನ್ನು ಕೇಳಿಸ್ಕೊಂಡು ಏನಾಗೋದಿದೆ ನಮಗೆ? ಈಗ ನಮಗೆ ಬೇಕಾಗಿರೋದೇನು? ನಮ್ಮ ಮನಸ್ಸಿಗೆ ಹಿಡಿಸುವ ಹಾಗೆ ಹೇಳೋರಾಗಬೇಕು, ಮನಸ್ಸಿಗೆ ಹಿಡಿಸ್ಬೇಕು. ನಮ್ಮ ಇಚ್ಛೆಗೆ ಅನುಸಾರವಾಗಿ ಹೇಳುವಂಥ ಬೋಧನೆಗಳು, ಬೋಧಕರು ಬೇಕು. ಸತ್ಯಕ್ಕೆ ಕಿವಿಗೊಡದೆ ಕಟ್ಟುಕತೆಗಳನ್ನು ಅವರೇನೋ ಒಂದು ಕಟ್ಕೊಂಡು ಹೇಳ್ಬಿಡ್ತಾರೆ, ಅದನ್ನು ನಾವು ನಂಬಿಡ್ತೀವಿ. ಅದೇ ನಮಗಿಷ್ಟ. ಸತ್ಯ ಏನು? ಬೈಬಲ್ ಹೇಳೋದೇ ಸತ್ಯ.
ಯೇಸು ಹೇಳಿದ್ದೇ ಸತ್ಯ, ಅಪೊಸ್ತಲರು ಬೋಧನೆ ಮಾಡಿದ್ದೇ ಸತ್ಯ, ಶುಭ ಸಂದೇಶನೇ ಸತ್ಯ ಅಲ್ವಾ? ಸತ್ಯಕ್ಕೆ ಕಿವಿಗೊಡದೆ ಕಟ್ಟುಕತೆಗಳನ್ನು ಕೇಳಲು ಅಲೆದಾಡುತ್ತಾರೆ. ಬ್ಯಾಗ್ ಕಟ್ಕೊಂಡು ಓಡ್ತಾ ಇರ್ತಾರೆ ಎಷ್ಟೋ ಜನ. ಆ ಧ್ಯಾನಕ್ಕೆ ಹೋಗ್ತಾ ಇದೀವಿ ಬ್ರದರ್ ನಾವು ಅಂತ. ಯಾವ ಧ್ಯಾನಕ್ಕೆ? ಕಟ್ಟುಕತೆಗಳನ್ನ ಕೇಳುವಂಥ ಧ್ಯಾನಕ್ಕೆ. ನಿಮ್ಮ ಬೈಕ್ ನಂಬರ್ ಹೇಳುವ ಧ್ಯಾನಕ್ಕೆ. ಬ್ರದರ್ ಬರ್ತಾ ಇದ್ದಾರಂತೆ, ನಂಬರ್ ಅವ್ರದ್ದು ನಂಬರ್ ಹೇಳಿದ್ರು ಬ್ರದರ್, ನಾವು ಮನೆ ಹೋಗಿ ಚೆಕ್ ಮಾಡಿದ್ವಿ, ನಂಬರ್ ಕರೆಕ್ಟ್ ಆಗಿತ್ತು. ಮೊಬೈಲ್ ನಂಬರ್ ಕರೆಕ್ಟಾಗಿ ಹೇಳಿದರು, ನಾವು ಡಯಲ್ ಮಾಡಿ ನೋಡಿದ್ವಿ, ಕರೆಕ್ಟ್ ಅವ್ರದ್ದೇ ನಂಬರು. ಆ ಧ್ಯಾನಕ್ಕೆ ನಾವು ಹೋಗ್ತಾ ಇದ್ದೀವಿ, ಯಾಕಂದರೆ ಆ ಬ್ರದರ್ ಬರ್ತಾ ಇದ್ದಾರೆ. ಇನ್ನೊಬ್ಬರು ಬ್ರದರ್ ಬಂದರೆ ಅವ್ರು ಏನು ಹೇಳೋದಿಲ್ಲ, ಬರೀ ಮತ್ತಾಯನ ಶುಭ ಸಂದೇಶದಲ್ಲಿ ಅದಿದೆ, ಮಾರ್ಕನ ಶುಭ ಸಂದೇಶದಲ್ಲಿ ಇದಿದೆ, ನೀವು ಅದರ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿ ಅಂತ ಹೇಳ್ತಾರೆ, ಹೋಗ್ತಾ ಇರ್ತಾರೆ. ತಗೊಂಡು ನಮಗೇನಾಗಬೇಕಾಗಿದೆ? ನಮಗೆ ಗೊತ್ತಿಲ್ವ ದೇವರ ರಾಜ್ಯ? ನಮಗೆ ಗೊತ್ತಿಲ್ವ ಯೇಸು ಸ್ವಾಮಿ? ಅದೆಲ್ಲ ನಮಗೆ ಗೊತ್ತು. ನಮಗೆ ಗೊತ್ತಿಲ್ಲದೆ ಇರೋ ಯಾರ್ಯಾರ್ದೋ ನಂಬರೆಲ್ಲ ಹೇಳುವಾಗ ನಮಗೆ ಎಷ್ಟು ಖುಷಿ ಆಗುತ್ತೆ. ನಮ್ಮ ನಂಬರು ಹೇಳ್ಬೋದೇನೋ ಅಂದ್ಕೊಂಡು ಮೂಟೆ ಕಟ್ಕೊಂಡು ಓಡ್ತೀವಿ ಕೇಳಿಸ್ಕೊಳ್ಳಿಕ್ಕೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ಯಾರೆಲ್ಲ ಬೋಧನೆ ಮಾಡ್ತಾ ಇದ್ದೀರೋ ಬೋಧಕರೇ, ಸೇವಕರೇ, ನೀನು ಎಲ್ಲ ಸನ್ನಿವೇಶಗಳಲ್ಲೂ ಸ್ಥಿರ ಚಿತ್ತದಿಂದ ಇರೋ. ಅವ್ರು ಯಾರೋ ನಂಬರ್ ಹೇಳಿದ್ರು, ಅಯ್ಯೋ ನಮಗೆ ಬಾಯಿಗೆ ನಂಬರ್ ಬರ್ತಾ ಇಲ್ವಲ್ಲ ದೇವರೇ, ಏನು ಮಾಡೋದು ಈಗ? ನಂಬರ್ ಹೇಳಿದವರಿಂದ ಎಲ್ಲರೂ ಓಡ್ತಾ ಇದ್ದಾರೆ, ಹೆಸರು ಹೇಳಿದವರಿಂದ ಎಲ್ಲರೂ ಓಡ್ತಾ ಇದ್ದಾರೆ, ಕಾಯಿಲೆ ಯಾರ್ಯಾರಿಗೆ ಏನೇನು ಕಾಯಿಲೆ ಇದೆ ಅಂತ ಕರೆಕ್ಟಾಗಿ ಹೇಳಿದವರಿಂದ ಎಲ್ಲರೂ ಓಡ್ತಾ ಇದ್ದಾರೆ, ನಮಗೂ ಈ ರೀತಿ ಹೇಳಲಿಕ್ಕೆ ಆಗ್ತಾ ಇಲ್ವಲ್ಲ ದೇವರೇ ಅಂತ ಟೆನ್ಷನ್ ಮಾಡ್ಕೋಬೇಡ, ಸ್ಥಿರ ಚಿತ್ತದಿಂದ ಇರು. ಇದ್ದು ಏನು ಕಷ್ಟ ಬಂದರೂ ಸಹಿಸಿಕೋ. ಏನು ಸಂದೇಶವನ್ನು? ಶುಭ ಸಂದೇಶವನ್ನು ನಿಷ್ಠೆಯಿಂದ ಸಾರು, ನಿನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದರಿಂದ ಕಟ್ಟುಕತೆ ಹೇಳೋರು ಹೇಳ್ಕೊಳ್ಳಿ, ಓಡೋ ಜನ ಗಂಟು ಮೂಟೆ ಕಟ್ಕೊಂಡು ಅವರಿಂದ ಓಡೋರು ಓಡೋಗ್ಲಿ. ನೀನು ಜನರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನೀನು ಮಾತ್ರ ಏನು ಮಾಡು? ಕ್ರಿಸ್ತ ಯೇಸುವಿನ ಮಹಿಮೆಯನ್ನು ಸಾರುವ ಶುಭ ಸಂದೇಶದ ಬೆಳಕು ಜನರಿಗೆ ಸಿಗಲಿಕ್ಕೋಸ್ಕರ ಅದನ್ನೇ ಬೋಧನೆ ಮಾಡು, ಸತ್ಯವನ್ನೇ ಬೋಧನೆ ಮಾಡು. ಸತ್ಯ ಮಾತ್ರ ಜನರಿಗೆ ಏನು ಕೊಡುತ್ತೆ? ನಿಜವಾದ ಬಿಡುಗಡೆ ಕೊಡ್ತದೆ. ನೋಡಿ, ಯೇಸು ಸ್ವಾಮಿ ಬಂದಾಗಲೂ ಕೂಡ ಜನರು ಎಕ್ಸ್ಪೆಕ್ಟ್ ಮಾಡಿದ್ದೇನು ಗೊತ್ತಾ? ನಮಗೆ ನಿಜವಾದ ಬಿಡುಗಡೆ ಸಿಗುತ್ತೆ ಅಂತ. ಯಾವುದರಿಂದ ಗೊತ್ತಾ? ರೋಮನ್ನರ ಆಳ್ವಿಕೆಯಿಂದ. ಅದಕ್ಕಿಂತ ಮೊದಲು ಇಸ್ರಾಯೇಲ್ ಜನರು, ಯಹೂದ್ಯ ಜನರು ಯಾರ ಆಳ್ವಿಕೆಯಲ್ಲಿದ್ದರು? ಈಜಿಪ್ಟಿನವರ ಒಂದು ಆಳ್ವಿಕೆಯಲ್ಲಿ ಗುಲಾಮತನದಲ್ಲಿ ಇದ್ದರು. ಅದಾದ ನಂತರ ಬ್ಯಾಬಿಲೋನಿಯನ್ನರ ಆಳ್ವಿಕೆಯಲ್ಲಿ ಗುಲಾಮತನದಲ್ಲಿದ್ದರು. ಅದಾದ ನಂತರ ಅದರ ಮಧ್ಯದಲ್ಲಿ ಫಿಲಿಸ್ಟಿಯರ ಆಳ್ವಿಕೆಯಲ್ಲಿ ಗುಲಾಮರಾಗಿ ಹೋದರು. ಅದಾದ ನಂತರ ಕೊನೆಯಲ್ಲಿ ರೋಮನ್ನರ ಕೈಗೆ, ಅತೀ ಕ್ರೂರಿಗಳ ಕೈಗೆ ಸಿಕ್ಕಾಕೊಂಡ್ರು. ಆಗ ಅವ್ರು ಎಕ್ಸ್ಪೆಕ್ಟ್ ಮಾಡಿದರು, ಈಗ ಒಬ್ಬ ರಕ್ಷಕ ಬಂದಿದ್ದಾನೆ, ವಿಮೋಚಕ ಬಂದಿದ್ದಾನೆ. ಬಂದ ವಿಮೋಚಕನೂ ಹೇಳಿಬಿಟ್ಟ, ದೇವರ ಆತ್ಮ ನನ್ನ ಮೇಲಿದೆ, ಬಂದಿತರಿಗೆ ಬಿಡುಗಡೆ ಕೊಡಲಿಕ್ಕೆ ನಾನು ಬಂದಿದ್ದೀನಿ ಅಂತ. ಖುಷಿಯಾಗ್ಬಿಡ್ತು ಜನಕ್ಕೆ. ಹಾಗಾದರೆ ನಮಗೆ ಗ್ಯಾರಂಟಿ ರೋಮನ್ ಆಳ್ವಿಕೆಯಿಂದ ಬಿಡುಗಡೆ ಆಗಿ ಯಾವುದೋ ಹಾಲು ಜೇನು ಹರಿಯುವ ನಾಡಿಗೆ, ಸಮೃದ್ಧಿಯ ನಾಡಿಗೆ ನಾವು ಆದಷ್ಟು ಬೇಗ ಹೋಗ್ತೀವಿ ಅಂತ. ಯೇಸುಗೆ ಹೋಸನ ಹಾಡಿದ್ದೆ, ಹೊಗಳಿದ್ದು, ಏರ್ಸಿದ್ದು. ಯೇಸು ಗೊತ್ತಿತ್ತು ಯಾಕೆ ಹಾಡ್ತಾ ಇದ್ದಾರೆ ಅಂತಲ್ಲ. ಆದರೆ ಲಾಸ್ಟಿಗೆ ಶಿಲುಬೆ ಮೇಲೆ ಸತ್ತಾಗ ಎಲ್ಲ ಮುಖ ತಿರುಗಿಸ್ಕೊಂಡು ಹೋಗ್ಬಿಟ್ರು. ಇವನ ಬಿಡುಗಡೆ ಕೊಡ್ಲಿಕ್ಕೆ ಬಂದವನು, ಇವನ ಕ್ರಿಸ್ತ? ನೋಡುವವರು ಮುಖ ತಿರುಗಿಸುವಷ್ಟು ನಿಂದಕನಾದ. ಯಾರು ಇಷ್ಟಪಟ್ಟಿಲ್ಲ. ಇದೆಂಥ ರಕ್ಷಕ! ಬಂದಿತರಿಗೆ ಬಿಡುಗಡೆ ಕೊಡಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ದ. ಛೀ ಥೂ ಅಂತ ಶಾಪ ಹಾಕ್ಕೊಂಡು ಹೋದ್ರು ಯೇಸುನ ನೋಡಿ. ಆ ಶಿಲುಬೆ ಮೇಲೆ ನೇತಾಡ್ತಾ ಇರುವ ಯೇಸುವನ್ನು ನೋಡಿ. ಪೌಲರು ಅದನ್ನು ಡೀಟೇಲ್ ಆಗಿ ಹೇಳ್ತಾರೆ, ಯಹೂದ್ಯರಿಗೆ ಇದು ಅಸಹ್ಯವಾಗಿದೆ, ಅನ್ಯ ಜನರಿಗೆ ಹಾಸ್ಯಾಸ್ಪದವಾಗಿದೆ. ನೀವೇನು ಹೇಳ್ಕೊಂಡ್ರಿ? ನಮ್ಮ ರಕ್ಷಕ ಬಂದ, ನಾವಿನ್ನೂ ಬಿಡುಗಡೆ ಹೊಂದ್ಕೊಳ್ತೀವಿ ಅಂತ. ಎಲ್ಲಿ ನೋಡು, ನೇತಾಡ್ತಾ ಇದ್ದಾನೆ, ಹಿ ಅಂತ ನಗಾಡಿದ್ರಿ ಯಾರು? ಅನ್ಯ ಜನರು. ಯಹೂದ್ಯರು ತಲೆ ತಗ್ಗಿಸ್ಕೊಂಡು, ನಾವು ದೊಡ್ಡಕ್ಕೆ ಇವನ ಬಗ್ಗೆ ಹೇಳಿಬಿಟ್ಟು ಈಗ ನೋಡು ಕೋಲ್ ಕೊಟ್ಟು ಹೊಡ್ತಾ ತಿಂದ್ವಿ ಅಂತ ಯಹೂದ್ಯರು. ಆದರೆ ಪೌಲರು ಹೇಳ್ತಾರೆ, ವಿಶ್ವಾಸಿಸುವ ನಮಗಾದರೂ ಈ ಶಿಲುಬೆಯ ಸಂದೇಶ ಜೀವೋದ್ಧಾರವನ್ನು ತರುವ ದೇವರ ಶಕ್ತಿಯಾಗಿದೆ ಅಂತ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ನಿಜವಾಗಲೂ ಬಿಡುಗಡೆ ಕೊಟ್ಟರು. ಆದರೆ ಲೋಕದ ಅಜ್ಞಾನಿಗಳಿಗೆ ಜ್ಞಾನಕ್ಕೆ ಕಾಣಿಸಲಿಲ್ಲ.
ಯೇಸು ಬಿಡುಗಡೆ ಕೊಟ್ಟಿದ್ದು ರೋಮನ್ರಿಂದ ಅಲ್ಲ, ಅಂಧಕಾರದ ಆಡಳಿತದಿಂದ, ನಿತ್ಯ ಮರಣದಿಂದ. ಸೊ ಅದರಿಂದ ನಾವಿವತ್ತು ಸಾರಬೇಕಾಗಿರೋದು ಯಾವುದು? ಓ ನಿನಗೆ ಬಿಡುಗಡೆ ಬರ್ತಾ ಇದೆ, ಅದಲ್ಲ. ನಿನಗೆ ಬಿಡುಗಡೆ ಬಂದಾಗಿದೆ. ಜೆರುಸಲೇಮೇ, ನಿನಗೆ ಬೆಳಕು ಬಂದಿದೆ. ಬರುತ್ತೆ ಅಲ್ಲ, ಬಂದಿದೆ. ಈಗ ಎದ್ದೇಳು, ಪ್ರಕಾಶಿಸ್ ನೀನು. ಆದ್ದರಿಂದ ಶುಭ ಸಂದೇಶದ ವಿಷಯದಲ್ಲಿ ಯಾರು ನಾಚಿಕೆ ಪಡೋದು, ಕೇಳಿಸಿಕೊಳ್ಳೋರು ನಾಚಿಕೆ ಪಡೋದು, ಸಾರುವವರು ನಾಚಿಕೆ ಪಡೋದು. ನೀವು ಯಾರು ಏನೇ ಸಾರಿದ್ರು, ಜನ ಎಲ್ಲಿ ಯಾರ ಹಿಂದೆ ಓಡಿದ್ರು, ನೀವು ಮಾತ್ರ ಸ್ಥಿರಚಿತ್ತರಾಗಿ ಈ ಶುಭ ಸಂದೇಶವನ್ನು ಮಾತ್ರ ಎತ್ತಿ ಹಿಡಿಯಿರಿ. ಆಗ ಆಕಾಶದಲ್ಲಿ ನಕ್ಷತ್ರಗಳು ಕಂಗೊಳಿಸುವ ಹಾಗೆ ನೀವು ಕೂಡ ಕಂಗೊಳಿಸ್ತೀರಿ. ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ನೀವು ನಮಗೆ ತಿಳಿಸಿಕೊಟ್ಟ ಸ್ವರ್ಗೀಯ ಸತ್ಯಗಳಿಗಾಗಿ ಸ್ತೋತ್ರಪ್ಪ. ಜಗತ್ತು ಸೃಷ್ಟಿ ಆಗುವ ಮೊದಲೇ ನೀವು ಯೇಸು ಕ್ರಿಸ್ತರಲ್ಲಿ ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದ್ದೀರಿ. ಆ ಪ್ರೀತಿಯನ್ನು ನೀವು ಈ ಲೋಕದಲ್ಲಿ ನಮ್ಮೊಬ್ಬೊಬ್ಬರಿಗೂ ಶುಭ ಸಂದೇಶದ ಮೂಲಕ ಪರಿಶುದ್ಧಾತ್ಮನ ಮುಖಾಂತರ ನಮಗೆ ಅನುಭವಿಸುವಂತೆ ಮಾಡಿದ್ದೀರಿ. ಜಗತ್ತು ಸೃಷ್ಟಿಯಾಗುವ ಮೊದಲೇ ನೀವು ನಮ್ಮನ್ನು ಪ್ರೀತಿಸಿದ ಆ ಪ್ರೀತಿ ಈ ಲೋಕದಲ್ಲಿ ನಾವು ಸೃಷ್ಟಿಸಲ್ಪಟ್ಟ ನಂತರ, ಮನುಷ್ಯನಾಗಿ ಸೃಷ್ಟಿಸಲ್ಪಟ್ಟ ನಂತರ, ಪರಲೋಕದಲ್ಲಿ ಅಂದು ನೀವು ಪ್ರೀತಿಸಿದ ಆ ಪ್ರೀತಿ ಇಲ್ಲಿ ಇಂದು ನಾವು ಅನುಭವಿಸುವಂತೆ ಮಾಡಿದ್ದೀರಿ ಸ್ವಾಮಿ. ಆ ನಿಮ್ಮ ನಿತ್ಯವಾದ ಪ್ರೀತಿಗಾಗಿ ಸ್ತೋತ್ರ. ಆ ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದಲೂ ಸಾಧ್ಯ ಇಲ್ಲಪ್ಪ. ಅಂಥ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ. ಅಂತಹ ಪ್ರೀತಿಯ ಅನುಭವಕ್ಕೆ ನಮ್ಮನ್ನು ಕರೆತಂದ ಪರಿಶುದ್ಧಾತ್ಮರೇ ನಿಮಗೆ ಸ್ತೋತ್ರ. ಪಿತನೇ, ಇಂದು ಈ ಮನೆಯಲ್ಲಿ ಸೇರಿರುವ ಪ್ರತಿಯೊಬ್ಬರೂ ಕೂಡ ಆ ಪ್ರೀತಿಯನ್ನು ಅನುಭವಿಸುವಂತೆ ಆಗಲಿ. ಆ ಪ್ರೀತಿಯಲ್ಲಿ ಒಂದಾಗಿ ಜೀವಿಸಲಿ. ಅಳಿದು ಹೋಗುವ ಮಾನುಷಿಕವಾದ ಪ್ರಾಪಂಚಿಕವಾದ ಪ್ರೀತಿಯಲ್ಲಿ ಭರವಸೆ ಇಡದೆ, ಆಶ್ರಯಿಸದೆ, ಅಳಿದು ಹೋಗದೇ ಇರುವ ಜಗತ್ತು ಸೃಷ್ಟಿಗೆ ಮೊದಲೇ ತೋರಿದ ಆ ನಿಷ್ಕಪಟವಾದಂತಹ, ನಿರಂತರವಾದಂತಹ, ಜ್ಞಾನವನ್ನು ಮೀರಿದಂತಹ ಮಧುರವಾದ ಆ ಯೇಸು ಪ್ರೀತಿಯನ್ನು ಆಶ್ರಯಿಸಿ ಆ ಪ್ರೀತಿಯಲ್ಲಿ ನಂಬಿಕೆ ಇಟ್ಟು ಆ ಪ್ರೀತಿಗೋಸ್ಕರವೇ ಜೀವಿಸಲು ಬೇಕಾದ ಆತ್ಮನ ಶಕ್ತಿ ಪ್ರತಿಯೊಬ್ಬರಲ್ಲಿಯೂ ತುಂಬಲ್ಪಡಲಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರತಿಯೊಬ್ಬರನ್ನು ಆಶೀರ್ವದಿಸುತ್ತಾ ಪ್ರಾರ್ಥಿಸುತ್ತಾ, ತ್ರಿಯೇಕ ದೇವರೇ, ಅಪ್ಪ, ತಂದೆಯೇ, ಯೇಸುವೇ, ಪವಿತ್ರಾತ್ಮರೇ, ನಿಮ್ಮನ್ನು ಸ್ತುತಿಸುತ್ತೇವೆ. ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ, 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 ಸ್ತೋತ್ರ. ಯೇಸುವೇ, ಸ್ತೋತ್ರ, 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 ಸ್ತೋತ್ರ. ಯೇಸುವೇ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. Praise you Jesus. Hallelujah. ಯೇಸುವೇ, ಸ್ತೋತ್ರ, 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 ಸ್ತೋತ್ರ. Hallelujah, hallelujah. ಯೇಸುವೇ, ಸ್ತೋತ್ರ. ಸೃಷ್ಟಿಗಿಂತ ಮೊದಲೇ ನನಗಾಗಿ ಸೃಷ್ಟಿಗಿಂತ ಮೊದಲೇ ನನಗಾಗಿ ಜಡಿಯಲ್ಪಟ್ಟೆ, ದುಷ್ಟನ ನಡೆಸಿದ ನನಗೆ ನವ ಜೀವ ಕರುಣಿಸಿದೆ. ದುಷ್ಟನ ಜೀವನ ನಡೆಸಿದ ನನಗೆ ನವ ಜೀವ ಕರುಣಿಸಿದೆ. ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ. ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಾಲೆಲು, ಹಾಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಾಲೆಲು, ಹಾಲೆಲೂಯಾ, ಹಾಲೆಲು, ಹಾಲೆಲೂಯಾ. ಇಂದಿಗೂ ಎಂದೆಂದಿಗೂ ಯೇಸು ಕ್ರಿಸ್ತರೇ ನಮ್ಮ ಪ್ರಭು. ಸದಾಕಾಲಕ್ಕೂ ತ್ರಿಯೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೇನ್.